ಮಗಳ ನಮ್ ರಂಗ್ ಮಾಮ ಎತ್ಲಾಗ ಹೋಗ್ತಿರಂಗೈತಲ್ಲ ಎಲ್ಲ ಹೋಗ್ತಿದ್ದೈತ ಕಾಣನ ಅಂತ ಗೊತ್ತಾಗ್ತಿಲ್ವಲ್ಲ ನನಗೆ. ಆ ಇನ್ನ ಎತ್ಲಾಗ ಹೋಗುತ್ತಿ ಮಾಮ ಹೋದ್ರೆ ಇನ್ನೇನ್ ತೋಡ್ತಾವ್ಲೋ ಹೊರತಾವ್ಲೋ ಎತ್ಲಾಗಾರ ಹೋಗ್ತಿರ್ಬೇಕು. ಓ ಅಲ್ಲ ಜಾತ್ರೆ ಮಾಡೋದು ಬಿಟ್ಬಿಟ್ಟು ಈ ಮಾಮ ಇವತ್ತು ತೋಟದ ಹತ್ರ ಹೋಗ್ತೈತಲ್ಲ ಲೆಕ್ಕ ಹಾಕು. ಏನ್ ಮಾಮ ರಂಗ್ ಮಾಮ ಸಮಾಚಾರ? ಏನ್ ಜಾತ್ರೆ ಜೋರ? ಆ ಏನ್ ಮಾಮ ಎತ್ಲಾಗ ಹೋಗ್ತಿರಂಗಿದ್ಯಾ? ಎಲ್ಲ ಹೋಗ್ತಿರೋದು? ಏನ್ ಜಾತ್ರೆ ದಿವಸ ಮಂತಾವ್ ಇರಂಗಿಲ್ಲ ಅನ್ನೋ ನೀನು ಎಲ್ಲಿ ತೋಟದ ಹತ್ರ ಹೋಗ್ತಿದ್ಯಾ? ಎಲ್ಲ ಸುಮ್ಕಿರೆ ಅಮ್ಮಣ್ಣಿ ಶಾಂತ ಮಾತ್ಲಾಗಿ ಬೆಳಿಗ್ಗೆ ತೋಟದ ಹತ್ರ ಹೋಗ್ ಬಂದೆ. ಇವಾಗ ಇನ್ನೇನ್ ಮಾಡಕ್ ಹೋಗ್ಬರನ ತೋಟದ ಹತ್ರ? ಓಹೋ ತೋಟತಾವ ಹೋದ್ರೆ ನಿಮ್ ಗೌರಜ್ಜಿ ಸುಮ್ಕಿರು ತಂದ್ ಕಡಿದ್ಯಾ ಬಿಡ್ಗಡಲ್ಲ ನನ್ಗೆ. ನಾನ್ ಬೇಕಾದ್ರೆ ಹೋಗ್ ಬರ್ತೀನಿ, ನಾನೇನು ಹೋಗಲ್ಲ ಅಂತ ನೀನು ಹೇಳ್ತಿಲ್ಲ. ಏನ್ ಮಾಡ್ತೀಯ? ಕೆಲ್ಸಗಳಿದಾವಲ್ಲ ಮಣಿ, ನೆಂಟ್ರುಗಳು ಬೀಗ್ರುಗಳು ಎಲ್ಲ ಕರ್ಕೊಂಬರ್ಬೇಕು, ಊಟ ಎಲ್ಲ ಮಾಡಿಸ್ಬೇಕು, ಮನೇಲೆಲ್ಲ ಅಡಿಗೆ ಆಗ್ತೈತೆ, ಮಟನ್ ಸಾಂಬಾರ್ ಆಗ್ತೈತೆ, ಚಿಕನ್ನು ಎಲ್ಲ ರೆಡಿ ಮಾಡ್ತಿದ್ದಾರೆ, ನೆಂಟ್ರುಗಳೆಲ್ಲ ಬಂದ್ ಕುಂತಾರೆ. ಏನ್ ಕೆಲ್ಸಗಳೇನ್ ಕಡಿಮೆ ಇದಾವೆ ನಮ್ಮಣಿ? ಬೆಳಿಗ್ಗೆಯಿಂದ ಬರೀ ಅದು ಇದು ಕೆಲಸ ಮಾಡೋದೇ ಆಗ್ತೈತೆ, ಮನೇಲೆಲ್ಲ ಸುಧಾರಿಸ್ಕೊಳೋದೇ ಆಗ್ತೈತೆ. ಎಲ್ಲಿ ಒಂದ್ ಗಳಿಗೆನು ಪುರ್ಸತ್ತಿಲ್ಲ ಏನಿಲ್ಲ. ಅದಿರ್ಲಿ ಕಣೆ ಅಮ್ಮಣ್ಣಿ ಶಾಂತಮ್ಮ, ಏನ್ ನಿಮ್ಮ ಮನೇಲಿ ಜಾತ್ರೆ ಜೋರ? ಯೋ ನೀವು ಬಿಡಮಣಿ ಬಾಳ ಜೋರಾಗಿ ಮಾಡ್ತೀರಾ. ಹ್ಞೂ ಕಣ ಮಾಮ, ಈಗ ಎಲ್ಲಾರಂತೆ ಮಾಡ್ಬೇಕಲ್ವೇನ್ ಮಾಮ? ಜಾತ್ರೆ ಅಂದ್ಮೇಲೆ ವರ್ಷಕ್ಕೊಂದು ಮಾಡ್ತೀರಾ ಜಾತ್ರೆ. ಮಗ್ಳು ಅಳಿಯಂದ್ರು ಎಲ್ಲ ಬಂದಿದ್ದಾರೆ, ಎಲ್ಲ ನೆಂಟ್ರಿಗೆಲ್ಲ ಎಲ್ಲಾರ್ಗೂ ಕರೆದಿದೀವಿ ರಂಗಜ್ಜ. ಸಿಕ್ಕಾಪಟ್ಟೆ ನೆಂಟ್ರುಗಳೆಲ್ಲ ಬಂದಿದ್ದಾರೆ, ಮನೇಲೆಲ್ಲ ನೆಂಟ್ರುಗಳೆಲ್ಲ ಇದಾರೆ. ಏನ್ ಮಾಡ್ತೀಯ ಹೇಳು? ಮಾಡ್ಲೇಬೇಕು, ಎಲ್ಲಾರ್ಗೂ ಕರೆದಿದೀವಿ, ಗ್ರ್ಯಾಂಡ್ ಆಗಿ ಜೋರಾಗಿ ಮಾಡ್ತಿದೀವಿ. ಅಯ್ಯೋ ನಿಮ್ಮಂದು ಏನು ಸಿಕ್ಕಾಪಟ್ಟೆ ಏನ್ ಕಡಿಮೆ ಜನ ಬಂದಿದ್ದಾರೆ, ಎಲ್ಲಾರು ನೋಡ್ಬೇಕಂತ ಹೇಳು. ಅಲ್ಲಾಸನೆ ಒಂದ್ರಿಟ್ಟು ಇವರಿಗೆ ನೆಂಟ್ರು ಕರ್ಕೊಂಬರಕ್ ಹೋಗಿದ್ದೆ ನಾನು. ಇವಾಗಿನ ನಿಮ್ಮನೆ ಮುಂದ್ಲಾಸನೆ ಬಂದಲ್ಲ, ಏನ್ ಕಡಿಮೆ ನೆಂಟ್ರುಗಳಿದಾರೆ, ಕಡಿಮೆ ಜನ ಇದಾರೆ. ಓಹೋ ಚೆನ್ನಾಗಿ ಕರ್ದಿರ ಕಣ್ರಂಗಜ್ಜು ನೆಂಟ್ರುಗಳು. ಏನ್ ನಮ್ದಷ್ಟೇ ನೆಂಟ್ರುಗಳೇನ್ ಬಂದಿಲ್ಲ ಕಣ್ ಹೇಳಪ್ಪ. ನಿಮ್ಮಂತವ ಏನ್ ಕಡಿಮೆ ಜನಗಳು ಇದ್ರ, ನೆಂಟ್ರುಗಳು ಏನ್ ಕಡಿಮೆ ಇದ್ರ? ಎಲ್ಲಾ ಕಡೆನೂ ಬಂದಿದಾರಲ್ವಾ? ಗೌರಜ್ಜಿ ಕಡೆಯವರು, ಹಂಗೆ ರಮೇಶಪ್ಪ ಅವರ ಅತ್ತೆ ಸೊಸೆ ಬೀಗರುಗಳು ಬೇರೆ ಬಂದಿದ್ದಾರೆ. ಈ ಕಡೆ ನಮ್ಮ ಸರೋಜಮ್ಮ ನೆಂಟ್ರು ಬೇರೆ ಬಂದಿದ್ದಾರೆ. ಹಂಗಾಗಿ ಜನ ಜಾಸ್ತಿ ಅನ್ಸುತ್ತೆ ಅಲ್ವಾ ನಿಮ್ಮ ಮನೇಲಿ? ನಂದಿರ್ಲಿ ಕಣ್ರಂಗಜ್ಜ, ಅದಿರ್ಲಿ. ಈಗ ನೀನ್ ಎತ್ಲಾಗ ಹೋಗ್ತಿದ್ಯಲ್ಲ, ಮತ್ತೆ ಇನ್ನೆಲ್ಲ ಹೋಗ್ತಿದ್ಯಾ? ತೋಟದ ಹತ್ರನು ಹೋಗ್ತಿಲ್ಲ, ಹೊಲ್ತಾವನು ಹೋಗ್ತಿಲ್ಲ ಅಂತ ಹೇಳ್ತಿದ್ಯಲ್ಲ, ಎತ್ಲಾಗ ಹೋಗ್ತಿದ್ಯಾ? ಎಲ್ಲ ಹೋಗ್ಬೇಡ, ಗೌರಜ್ಜಿ ಬೈಯುತ್ತೆ, ತೋಟ ತಾವ ಹೊಲತ್ತಾವ, ಸುಮುಕಿರು. ಇವತ್ತೊಂದ್ ದಿವಸ ಏನು ತೋಟದ ಕಡೆ ಹೋಗಿಲ್ಲ ಅಂದ್ರೆ ಏನು ಆಗಲ್ಲ, ಏನು ಆಗಲ್ಲ. ಬಾ, ಬರದ್ ಬಂದಿದೆ, ಇನ್ನ ಮನ್ತಾವ ಹೋಗ್ತಿದೀವಿ, ಊಟ ಮಾಡ್ಕೊಂಡು ಹೋಗುವಂತೆ ಬಾರಂಗಜ್ಜು. ಓಹೋ ಯಾವತ್ತೂ ಜಾತ್ರೆಗೆ ನಮ್ಮ ಮಂತಾವಳಿನ ಬಂದಿಲ್ಲ. ಬಾ ಹಿಂಗ ರಪ್ಪನ್ ಬಂದ್ಬಿಟ್ಟು ಊಟ ಮಾಡ್ಕೊಂಡು ಬಂದ್ಬಿಡುವಂತೆ, ಬಾ ಕಳ್ಸ್ಕೊಡ್ತೀನಿ ರಂಗಜ್ಜ. ಬಾರಂಗಜ್ಜು ಹೋಗನು. ಎಲ್ಲ ಸುಮ್ಕಿರಿ ಅಮ್ಮಣ್ಣಿ, ಇವಾಗ ಇನ್ನೆಲ್ಲ ಊಟ ಮಾಡಕ್ ಬರ್ತೀನಿ ಅಮ್ಮಣ್ಣಿ. ಇವಾಗ ಊಟ ಮಾಡಕ್ಕಾದ್ರೂ ಆಗುತ್ತಾ? ಸುಮ್ಕಿರು. ಹೊಟ್ಟೆ ಹಸಿಟ್ಟಿಲ್ಲ ಏನಿಲ್ಲ ನನಗೆ. ಮನೇಲಿ ಕೆಲ್ಸಗಳಿದಾವ್ ಕಡೆ ಅಮ್ಮಣ್ಣಿ, ನೀನೇ ಹೇಳು ಒಂದಿಟ್ಟು. ಮನೇಲಿ ಎಲ್ಲ ನೆಂಟ್ರುಗಳೆಲ್ಲ ಬಂದಾರೆ, ಬೀಗ್ರುಗಳೆಲ್ಲ ಬಂದಾರೆ, ಇಷ್ಟೊಂದೆಲ್ಲ ನೆಂಟ್ರುಗಳಿಗೆಲ್ಲ ಉಳಿಸ್ಕೊಂಡು ಅವ್ರಿಗೆಲ್ಲ ಉಂಬಕ್ಕಿಡ್ದಲೆ ಊಟ ಮಾಡಿಸ್ದಲೆ ಮನೇಲಿ ಕೆಲಸ ಮಾಡ್ದಲೆ ನಾನು ಅಮ್ಮಣ್ಣಿ ಅಲ್ಲಿ ಬಸ್ಬಿಟ್ಟು ಇವಾಗ ಊಟ ಮಾಡ್ಕೊಂಡು ಕುತ್ಕೊಳಕ್ ಆಗುತ್ತೇನೆ ಅಮ್ಮಣ್ಣಿ? ಶಾಂತಮ್ಮ ನೀನೇ ಹೇಳು ಒಂದಿಟ್ಟು. ಅಮ್ಮಣ್ಣಿ ಬರ್ತೀನಿ, ಬರಲ್ಲ ಅಂತ ಏನಿಲ್ಲ, ಬೇಜಾರು ಮಾಡ್ಕೋಬೇಡ. ಆದ್ರೆ ಇವತ್ತು ಬರಲ್ಲ, ನಾಳೆನೋ ನಾಡ್ದು ಬಂದ್ಬಿಟ್ಟು ಮಂತಾವ ಬಂದು ಕೂತ್ಕೊಂಡು ಎಲಡಿಕೆ ಹಾಕೊಂಡು ಬಾಳೆಹಣ್ಣು ಹಣ್ಣು ಹಂಪಲೆಲ್ಲ ತಿನ್ಕೊಂಡು ಮಾತಾಡ್ಸ್ಕೊಂಡು ಒಂದ್ ಅರ್ಧ ಗಂಟೆ ಕೂತ್ಕೊಂಡೆ ಹೋಗ್ತೀನಿ. ನೀನು ನನ್ನ ಮಗಳ ಸಮಾನ. ಏನ ನಮ್ಮ ರಂಗಜ್ಜ ಅನ್ನೋ ಒಂದು ಪ್ರೀತಿಯಿಂದ ನನಗೆ ತಂದೆ ಸ್ಥಾನದಲ್ಲಿ ಇಟ್ಟಿದ್ಯಾ ನೀನು. ಹಂಗಾಗಿ ಕರಿತಿದ್ಯಾ, ಬಂದು ನಮ್ಮ ರಂಗಜ್ಜ ಊಟ ಮಾಡ್ಕೊಂಡು ಹೋಗ್ಲಿ ಜಾತ್ರೆ ದಿವಸ ಅಂತ ಕರಿತಿದ್ಯಾ. ಬರ್ತೀನಿ ಅಮ್ಮಣ್ಣಿ, ಆದ್ರೆ ಇವಾಗ ಬರಕ್ ಆಗಲ್ ಕಣೆ ಅಮ್ಮಣ್ಣಿ, ಬೇಜಾರು ಮಾಡ್ಕೋಬೇಡ. ನೀನೇ ಹೇಳು. ಇವಾಗ ನಾನು ಈಗ ಬರೋ ಸ್ಥಿತಿಲಿ ಇಲ್ಲ ಕಣೆ ಅಮ್ಮಣ್ಣಿ, ಕೆಲ್ಸಗಳಿದಾವೆ ಮನೇಲಿ. ಇನ್ನು ನಿಮ್ಮ ಮನೇಲೆಲ್ಲ ಅಡಿಗೆ ಆಗೈತೆ, ಎಲ್ಲ ನೆಂಟ್ರೆಲ್ಲ ಊಟ ಮಾಡ್ತಿದ್ದಾರೆ. ನಮ್ಮ ಮನೇಲಿ ಇನ್ನು ಅಡಿಗೆನೇ ಆಗಿಲ್ಲ, ಭಟ್ರು ಕರೆದಿದ್ದೀವಿ, ಇನ್ನೂ ಅಡಿಗೆ ಆಗಿಲ್ಲ. ಚಿಕನ್ ಫ್ರೈ ಬಿರಿಯಾನಿ ಎಲ್ಲ ಮಾಡ್ಕೊಂಡ್ ಕುಂತಿದ್ದಾನೆ. ಅಲ್ಲ ಮಟನ್ ಸಾಂಬಾರೆಲ್ಲ ಆಗೈತೆ, ರೆಡಿ ಆಗೈತೆ ಅಮ್ಮಣ್ಣಿ ಶಾಂತಮ್ಮ. ಇನ್ನೂ ಚಿಕನ್ ಫ್ರೈ ಆಗಿಲ್ಲ, ಏನೋ ಬಿರಿಯಾನಿ ಮಾಡ್ಬೇಕು. ನಮ್ಮ ಸೊಸೆಂದ್ರು ಇಬ್ರು ಬೇರೆ ಮಟನ್ ಸಾಂಬಾರಿಂದ ಊಟ ಮಾಡಲ್ಲ, ಮಟನ್ ತಿನ್ನಲ್ಲ. ಅವ್ರಿಗೆ ಚಿಕನ್ ಫ್ರೈ, ಚಿಕನ್ ಕಬಾಬು, ಬಿರಿಯಾನಿ ಎಲ್ಲ ಮಾಡಿಸ್ತಿದ್ದೀನಿ. ಹಂಗಾಗಿ ಒಂಚೂರು ನೆಂಟ್ರಿಗೆಲ್ಲ ಕರ್ಕೊಂಬರಕ್ಕೆ ಹೋಗ್ತಿದ್ದೀನಿ ಅಮ್ಮಣ್ಣಿ. ಈಗ ಬೀಗ್ರು ಮನೆಗೆ ಇವರು ನಮ್ಮ ಶಂಕರಾಜ ಬಂದ್ಬಿಟ್ಟು ಬೀಗ್ರಿಗೆ ಕರ್ಕೊಂಡೋದ್ರು, ಅವ್ರಿಗೆ ಊಟಕ್ಕೆ ಕರ್ಕೊಂಬರೋಣಂತ ಈಗ ಕರ್ಕೊಂಬರಕ್ ಹೋಗ್ತಿದ್ದೀನಿ ಅಮ್ಮಣ್ಣಿ. ಹಂಗಾಗಿ ಪುರ್ಸತ್ತಿಲ್ಲ ಇವಾಗ ಶಾಂತಮ್ಮ. ಬರ್ತೀನಿ ಕಣ್ ಹೇಳು ನಾನು, ನೀನೇನು ಯೋಚನೆ ಮಾಡಬೇಡ ಅಮ್ಮಣ್ಣಿ. ಶಾಂತಮ್ಮ ಇವಾಗ ನನಗೆ ಮಾತಾಡ್ಕೊಂಡು ನಿನ್ಕೊಳ್ಳೋ ಅಷ್ಟು ಪುರ್ಸತ್ತಿಲ್ಲ ಅಮ್ಮಣ್ಣಿ. ಶಾಂತಮ್ಮ ನನಗೆ ಒತ್ತಾಗೋಯ್ತು, ನಾನು ಆಮೇಕಿಂತ ಸಿಗ್ತೀನಿ ಅಮ್ಮಣ್ಣಿ. ಇಲ್ಲ ಅಂದ್ರೆ ಇನ್ನೇನು ನಾಳೆ ನಾಡ್ದು ಬಂದ್ಬಿಟ್ಟು ನಾನು ಮಂತಾವ ಬಂದ್ಬಿಟ್ಟು ನಾನು ಊಟ ಮಾಡ್ಕೊಂಡು ಹೋಗ್ತೀನಿ. ನೀನು ಹೋಗಮ್ಮಣಿ, ಕೆಲ್ಸಗಳಿದಾವ ಅಂತ ಹೇಳ್ತಿದ್ಯಾ, ನೆಂಟ್ರುಗಳಿಗೆ ಬೇರೆ ಊಟಕ್ಕೆ ಕರ್ಕೊಂಬರಕ್ ಬೇರೆ ಹೋಗ್ತಿದ್ಯಾ ಅನ್ಸುತ್ತೆ ಸಾಮಾನ್ಯಕ್ಕೆ. ಇಲ್ಲಿ ನನಗೂ ಪುರ್ಸತ್ತಿಲ್ಲ, ನಿನ್ಗೂ ಪುರ್ಸತ್ತಿಲ್ಲ. ಇನ್ನೇನ್ ಜಾತ್ರೆ ಎಲ್ಲ ಮುಗ್ದಾದ್ಮೇಲೆ ಬಿಡುವ ಆಗ್ತಿವಲ್ಲ,
ಅವಾಗ ನಾನು ನಿಮ್ ಗೌರಜ್ಜಿ ಇಬ್ರು ಬಂದ್ಬಿಟ್ಟು ಊಟ ಮಾಡ್ಕೊಂಡು ಹೋಗ್ತೀವಿ. ಹೋಗುವ ಹೋಗು, ಏನ್ ಕೆಲಸ ನೋಡ್ಕೊ ಹೋಗ ಮಣಿ. ಎಲ್ಲ ಸುಮ್ಕಿರಂಗಜ್ಜ, ಹಿಂಗ್ ಹೇಳ್ಬೇಡ ನೀನು. ಎಲ್ಲ ಜಾತ್ರೆ ಇರಲ್ಲ, ಜನಗಳೆಲ್ಲ ಬರ್ತಾರೆ, ನೆಂಟರುಗಳೆಲ್ಲ ಬಂದಿರ್ತಾರೆ, ಎಲ್ಲ ಊಟ ಮಾಡ್ಕೊಂಡು ಹೋಗ್ತಾರೆ. ಇನ್ನು 2-3 ದಿವಸ ಬಿಟ್ಟು ಬಂದ್ರೆ ನಿನ್ಗೆ ಮಟನ್ ಸಾಂಬಾರ್ ಇನ್ನೆಲ್ಲಿ ಸಿಗುತ್ತೆ? ಏನು ಸಿಗಲ್ಲ. ಬರೀ ತಿಳಿನೂ ಇರಲ್ಲ, ಗೊತ್ತಾ ನಿನ್ಗೆ? ಬಂದು ಊಟ ಮಾಡ್ಕೊಂಡು ಹೋಗು ರಂಗಜ್ಜ ಅಂತ ಹೇಳಿದ್ರೆ ನಾಳೆ ಬರ್ತೀನಿ, ನಾಡ್ದು ಬರ್ತೀನಿ, ನಿಮ್ ಗೌರಜ್ಜಿ ಕರ್ಕೊಂಡ್ ಬರ್ತೀನಿ ಅಂತ ಹೇಳ್ತೀಯ. ಏನ ಬಿಡಪ್ಪ, ನಿನ್ನಿಷ್ಟ. ಯಾವಾಗ್ಲಾರು ಬಂದು ಊಟ ಮಾಡ್ಕೊಂಡು ಹೋಗು. ಅಲ್ಕಣೆ ಅಮ್ಮಣಿ, ಏನ್ ನಿಮ್ಮಂತಾವ್ ಬಂದ್ರೆ ನಾನು ಮಟನ್ ಸಾಂಬಾರು ಮಟನ್ ಊಟ ಮಾಡ್ಲೇಬೇಕಂತ ಏನೈತಾರೆ ಅಮ್ಮಣಿ? ಏನ್ ಬೇಡ, ನನ್ನ ಮಗಳ ಮನೆಗೆ ಬಂದಿದ್ದಂತ ತಿಳ್ಕೊಂಡು ಒಂದ್ ಬಾಳೆಹಣ್ಣೆ ಕೊಡು ಸಾಕು. ಬಾಳೆಹಣ್ಣೆ ತಿನ್ಕೊಂಡು ಆರಾಮಾಗಿ ಕೂತ್ಕೊಂಡು ಒಂಚೂರು ಟೀ ಗೀ ಕುಡ್ಕೊಂಡು ನೀರ್ ಕುಡ್ಕೊಂಡು ಒಂದ್ ಅರ್ಧ ಗಂಟೆ ಕೂತ್ಕೊಂಡು ಕಷ್ಟ ಸುಖ ಮಾತಾಡ್ಕೊಂಡೆ ಬರ್ತೀನಿ. ಏನ್ ನಿಮ್ ಮನೆಗೆ ಬಂದ ತಕ್ಷಣ ನಿನ್ಗೆ ಮಟನ್ ಸಾಂಬಾರೇ ಹಾಕು, ನನಗೆ ಚಿಕನ್ ತಗೊಂಬಂದೆ ಹಾಕು, ಚಿಕನ್ ಫ್ರೈ ಹಾಕು, ಬಿರಿಯಾನಿ ಹಾಕು, ಕಬಾಬ್ ಹಾಕು, ತಗೊಂಬಂದ್ ಮಾಡು ನನಗೆ ಅಂತ ನಾನು ಹೇಳಿದ್ದೇನೆ ನಿನ್ಗೆ ಯಾವತ್ತಾದ್ರೂ? ಬರ್ತೀನಿ ಕಣ್ ಹೇಳು. ಅಮ್ಮಣಿ, ಈಗ ಮನೇಲಿ ನೆಂಟರುಗಳೆಲ್ಲ ಇದಾರೆ, ಹೋಗು ಮೊದ್ಲು ನೆಂಟರುಗಳಿಗೆಲ್ಲ ಸುಧಾರಿಸು ಹೋಗಮ್ಮಣಿ. ಕೆಲ್ಸಗಳಿದಾವೆ ಬೇಕಾದಷ್ಟು, ಹೋಗ್ತಾಯಿ ಹೋಗು. ಸರಿ ಕಣ್ರಂಗಜ್ಜ, ಆಯ್ತು, ಆರಾಮಾಗಿ ಮಾಡು ಜಾತ್ರೆ ಹಂಗಾರೆ. ಹೋಗು ಮಂತವ ನೀನು ಅರ್ಜೆಂಟ್ ಆಗಿ. ಯಾಕಂತೀಯ? ಅಲ್ಲೇ ನಾನು ಬರ್ಬೇಕಾದ್ರೆ ಎಲ್ಲ ನೋಡ್ತಿದ್ದೆ, ಸಿಕ್ಕಾಪಟ್ಟೆ ಜನ ಬೇರೆ ಇದ್ರು. ಎಲ್ಲ ಕುಮಾರಣ್ಣನೂ ರಮೇಶಪ್ಪ ಇಬ್ರಾಳನು ಎಲ್ಲ ಚೇರು ಟೇಬಲ್ ಎಲ್ಲ ಹಾಕ್ತಿದ್ರು. ಇನ್ನೇನು ಊಟ ಕೂರ್ಸೋದಕ್ಕೆ ಸಾಮಾನಿಕ ಇನ್ನೇನು ಅಡಿಗೆ ಎಲ್ಲ ರೆಡಿ ಆಗಿರ್ಬೇಕು. ಇನ್ನೇನು ನೆಂಟರುಗಳಿಗೆಲ್ಲ ಕುಂತಿದ್ರು, ಮಾತಾಡ್ತಿದ್ರು. ಗೌರಜ್ಜಿ ಆ ಕಡೆಯಿಂದ ಈ ಕಡೆ ಏನ ಬಕೆಟ್ ಅಲ್ಲಿ ನೀರ್ ಇಟ್ಕೊಂಡು ಏನ ಭಟ್ರಿಗೆ ಏನೋ ಕೊಡಕ್ ಬೇರೆ ಹೋಗ್ತಿದ್ರು. ಭಟ್ರು ಎಲ್ಲ ಅಡಿಗೆ ಎಲ್ಲ ಮಾಡ್ತಿದ್ರು ಅರ್ಜೆಂಟ್ ಅಲ್ಲಿ. ಎಲ್ಲ ಬಾಳ ಅರ್ಜೆಂಟ್ ಅಲ್ಲಿ ಮಾಡ್ತಿದಾರೆ ನಿಮ್ಮಂದ್ರು. ಅಲ್ಲ ಕಣ್ರಂಗಜ್ಜ, ಇನ್ನೊಂದ್ ಕೇಳೋದು ಮರ್ತ್ಬಿಟ್ಟೆ. ಏನ್ ಈ ವರ್ಷ ಯಾವತ್ತು ಇಲ್ದಿರೋ ಊರಿಗಿಂತ ಮುಂಚೆನೇ ನಿಮ್ಮಂದ್ರೆ ಅಡಿಗೆ ಆಗೋದು ಎಲ್ಲ ನೆಂಟರಿಗೆಲ್ಲ ನೀವೇ ಮೊದ್ಲು ಉಂಬಕ್ಕಿಡ್ತಿದ್ದು. ಯಾಕೆ ಈ ವರ್ಷ ಯಾಕೆ ತಡ ಆಗ್ಬಿಟ್ಟೈತಲ್ಲ? ಏನ್ ಸಮಾಚಾರ? ಇಲ್ಕಣೆ ಅಮ್ಮಣಿ, ಅದ್ ಏನಾಗ್ಬಿಡ್ತಂದ್ರೆ ಪಾಪ ಮನೇಲಿ ಎಲ್ಲಾರು ಹುಡುಗರೆಲ್ಲ ಕೆಲಸ ಎಲ್ಲ ಬಡ ಅಂತ ಎಲ್ಲ ಮಾಡ್ತಿದ್ರು. ಎಲ್ಲಾರು ಸರೋಜಮ್ಮ, ಪವಿತ್ರಮ್ಮ ಎಲ್ಲಾರು ಮಾಡ್ತಿದ್ರು. ನಮ್ಮ ಅಜ್ಜಿನೂ ನೀನೇನು ಗೊತ್ತಲ್ಲ, ನಮ್ಮ ಅಜ್ಜಿನೂ ಮಾಡುತ್ತೆ ಕೆಲ್ಸಗಳೆಲ್ಲ. ಏನ್ ಮಾಡ್ತೀಯ, ನಾನೊಂದ್ ರೀಟು ಒಂದ್ ಸ್ವಲ್ಪ ತಡ ಮಾಡ್ಬಿಟ್ಟೆ. ಇವತ್ತು ನನ್ನಿಂದಾನೆ ಮಟ್ಟಲ್ಲಿ ತಡ ಆಗಿದ್ದು. ನಾನೇನ್ ಮಾಡ್ಬಿಟ್ಟೆ, ಒಂದ್ ಸ್ವಲ್ಪ ಇದು ಮಟನ್ ಎಲ್ಲ ತಗೊಂಬಂದು ಕೊಡೋದು ಒಂದ್ ಸ್ವಲ್ಪ ತಡ ಆಗುತ್ತೆ ಅಲ್ಲ, ಹಂಗಾಗಿ ಏನಾಗೋಯ್ತು, ನಾನು ಭಟ್ರಿಗೆ ಏನಂದಿದ್ದೆ, 11 ಗಂಟೆ ಮೇಲೆ ಬಂದ್ಬಿಡಪ್ಪ ಅಡ್ಗೆ ಮಾಡೋದಕ್ಕೆ ಅಂತ ಹೇಳಿದೆ. ಆ ಭಟ್ರು ನಾನು 11 ಗಂಟೆಗೆ ಹೇಳಿದ್ರೆ ಭಟ್ರು 12 ಗಂಟೆಗೆ ಬಂದ್ರು. ಅಮ್ಮಣಿ, ಶಾಂತಮ್ಮ, ಅಲೆ ನಮ್ಮಲ್ಲಿ ಮಟನ್ ಗಿಟನ್ ಎಲ್ಲ ರೆಡಿ ಮಾಡ್ಕೊಂಡು ನಾವು ಚಿಕನ್ ಮಟನ್ ಎಲ್ಲ ತಗೊಂಬಂದ್ಬಿಟ್ಟು ಅಲ್ಲೇ 9 ಗಂಟೆಗೆ ರೆಡಿ ಆಗಿತ್ತು. ಆಮೇಕಿಂತ ನಮ್ಮ ಹುಡುಗರು ಭಟ್ರಿಗೆ ಹೇಳಿದೀನಪ್ಪ, ಎಷ್ಟು ಗಂಟೆ ಕರೆದಿದೆಯಪ್ಪ ಭಟ್ರಿಗೆ ಮಟನ್ ಚಿಕನ್ ಸಾಂಬಾರು ಅಡಿಗೆ ಎಲ್ಲ ಮಾಡೋದಕ್ಕೆ ಅಂತ ಹೇಳಿರು. ನಾನು 11 ಗಂಟೆ ಕರೆದಿದ್ದೀನಿ ಕಣ್ರಲ್ಲ ಪಾಪ, ಇನ್ನೇನು ಅಂತ ಹೇಳಿದೆ ನಾನು. ಅಲ್ಲ ಕಣಪ್ಪ, ನೀನು 9 ಗಂಟೆಗೆ ಕರೆಯೋದಲ್ವೇನಪ್ಪ, ಬೇಗ ಆಗೋಗ್ಬಿಡೋದು. ಎಲ್ಲ ರೆಡಿ ಆಗೈತೆ, ಭಟ್ರು ಅವ್ರು ಬಂದಿಲ್ಲ, ನೀನ್ ಬೇಗ ಕರೆಯೋದಲ್ವಾ ಅವ್ರಿಗೆ ಪಾಪ ಅಂತ ನಮ್ಮ ಹುಡುಗರು ಅವಾಗ ಹೇಳಿರು. ಏನ್ ಮಾಡ್ತೀಯ, ಹಂಗಾಗಿ ಒಂದ್ ಸ್ವಲ್ಪ ತಡ ಆಗೋಯ್ತಮ್ಮಣಿ. ಇಲ್ಲ ಅಂದಿದ್ರೆ ಬೇಗ ಆಗೋಗ್ಬಿಡೋದು ಶಾಂತಮ್ಮ. ಇಷ್ಟದ ಹೋದ ವರ್ಷ ನಮ್ಮ ಮನೇಲಿ ಇಷ್ಟರ್ಸಿಗೆ ಎಲ್ಲ ಊಟ ಎಲ್ಲ ರೆಡಿ ಆಗ್ಬಿಟ್ರು. ನೆಂಟ್ರೆಲ್ಲ ಊಟ ಮಾಡ್ಕೊಂಡು ಆರಾಮಾಗಿ ಮನೆ ಮುಂದೆ ಕೂತ್ಕೊಂಡಿದ್ರು ಒಂದ್ಗಳಿಗೆ. ಈ ವರ್ಷ ಇನ್ನೂ ಅಡಿಗೆನೇ ಆಗಿಲ್ಲ. ಏನಂತೀಯ? ಇನ್ನೇನು ಇನ್ನೊಂದು ಅರ್ಧ ಗಂಟೆ ಹೆಚ್ಚು ಕಮ್ಮಿ ಆಗುದು ಬಿಡು. ಇನ್ನೇನು ಮಾಡೋಣ, ಎಲ್ಲ ನಮ್ಮವ್ರನ್ನೇ ಗೊತ್ತಿರೋರು ನೆಂಟ್ರುಗಳೇ ಕೂತ್ಕೊಂಡಿದ್ದಾರೆ. ಇನ್ನೇನು ಶೆಕೆಲಿ ಆರಾಮಾಗಿ ಶಾಮಿಯಾನ ಹಾಕ್ಸಿದೀವಿ, ಆರಾಮಾಗಿ ಮಾತಾಡ್ಕೊಂಡು ಎಲ್ಲಾರು ಕುಂತಿದ್ದಾರೆ. ಇನ್ನೇನು ಎಲ್ಲ ರೆಡಿ ಆಗೈತೆ. ಭಟ್ರು ಇನ್ನೇನು ಬಿರಿಯಾನಿ, ಚಿಕನ್ ಬಿರಿಯಾನಿ, ಚಿಕನ್ ಫ್ರೈ ಎಲ್ಲ ಒಂದು ಮಾಡ್ಬಿಟ್ರೆ ಇನ್ನೇನು ಆಗೋಯ್ತು. ಒಂದ್ ಕಡೆ ಮುದ್ದೆ ಮಾಡೋದಕ್ಕೆ ಇಟ್ಟಿದ್ದಾರೆ, ಒಂದ್ ಕಡೆ ಅನ್ನ ಮಾಡೋದಕ್ಕೆ ಇಟ್ಟಿದ್ದಾರೆ. ಇನ್ನೇನು ಮಟನ್ ಸಾಂಬಾರು ಮೊದ್ಲೇ ಆಗೋಯ್ತು. ಇನ್ನೇನಿಲ್ಲ ಕಣೆ ಮಣಿ, ಇನ್ನೆಲ್ಲ ಆಗೋಯ್ತು. ಇನ್ನೇನು ಉಂಬಕ್ಕಿಡೋದು ಒಂದು ಬಾಕಿ ಐತೆ ನೋಡಮ್ಮಣಿ, ಅಷ್ಟೇ. ಅಮ್ಮಣಿ, ಒತ್ತಾಗೋಯ್ತು. ಒಂದ್ರಿಟ್ಟು ಹೋಗ್ಬಿಟ್ಟು ಬೀಗ್ರಿಗೆ ಕರ್ಕೊಂಬರೋಣ ಅಂತ ಹೋಗ್ತಿದೀನಿ. ಆ ಶಂಕರಾಜ ಬೇರೆ ಬಂದ್ಬಿಟ್ಟು ಬೇಡ ಕಳ್ಳ ಶಂಕರಾಜ, ಬೀಗ್ರಿಗೆ ಊಟ ಮಾಡಿಸ್ಕಳಿಸ್ತೀನಿ ತಡಿಯ ಅಂತ ಹೇಳಿದೆ. ಎಲ್ಲ ಸುಮ್ಕಿರ್ಲ. ನನ್ಗೆ ಬಹಳ ವಿಶ್ವಾಸದವರು, ಗೊತ್ತಿರೋರು, ಪರಿಚಯ ಆದವರು ಬೀಗ್ರು. ನಿನ್ಗೆ ಹೆಂಗೆ ಪರಿಚಯ, ನನ್ಗೂ ಹಂಗೆ ಪರಿಚಯ. ಸುಮ್ಕಿರ್ಲ ರಂಗಜ್ಜ, ಸುಮ್ಕಿರುವ, ಹೋಗಿ ಊಟ ಮಾಡಿಸ್ಕೊಂಡು ಕರ್ಕೊಂಬರ್ತೀವಿ ಸುಮ್ಕಿರೋ ಅಂತ ಹಿಂಸೆ ಮಾಡಿಬಿಟ್ಟು ಕರ್ಕೊಂಡು ಹೋದ್ರು ಅತ್ಲಾಗಿ. ಇನ್ನೇನ್ ಮಾಡ್ತೀಯ, ಈಗ ಕಳಿಸ್ಲಿಲ್ಲ ಅಂದ್ರೆ ಬೇಜಾರು ಮಾಡ್ಕೊಂತಾನೆ ನಮ್ಮ ಶಂಕರಾಜ ಅಂತ ಹೋದ್ರು. ಹೋಗಿ ಊಟ ಮಾಡ್ಕೊಂಡು ಅಲ್ಲೇ ಏನಾರ ಕುಂತಿರ್ಬೇಕು ಸಾಮಾನಿಗೆ. ನಮ್ಮ ಅಜ್ಜಿ ಹೋಗಿ ಮೊದ್ಲು ಕರ್ಕೊಂಬ ಬೀಗ್ರಿಗೆಲ್ಲ ಊಟ ಉಂಬಕ್ಕಿಡೋಣ, ಒಂದೇ ಸಲ ಊಟ ಮಾಡ್ಲಿ ಎಲ್ಲಾರು ಆರಾಮಾಗಿ ಅಂತ ಹೇಳಿರು. ಅದಕ್ಕೆ ಕರ್ಕೊಂಬರೋಣ ಅಂತ ಹೋಗ್ತಿದ್ದೀನ ಮಣಿ ಶಾಂತಮ್ಮ. ಆಮೇಕಿಂದ ಸಿಕ್ತೀನಿ ಕಣಿ, ಹೇಳು ನಾಳೆ ನಡೆದ್ರಲ್ಲಿ. ಇವಾಗ ಪುರ್ಸೊತ್ತಿಲ್ಲ, ಹೋಗ್ತಾ ಈ ಕೆಲಸ ನೋಡ್ಕೊ ಹೋಗಿ. ಏನು ಬೀಗ್ರೆ ಊಟ ಮಾಡ್ರಿ ಬೀಗ್ರೆ. ಅಲ್ಲ, ಅವಾಗ್ಲಿ ನಾನು ಹೇಳ್ತಿದೀನಿ, ಮಟನ್ ಸಾಂಬಾರಿಂದ ಮುದ್ದೆ ಎಲ್ಲ ಬಿಸಿ ಬಿಸಿ ಮುದ್ದೆ ಐತೆ, ಊಟ ಮಾಡ್ರಿ ಬೀಗ್ರೆ ಅಂತ ಹೇಳ್ತಿದೀನಿ. ಒಂದ್ ಈಟು ಕಬಾಬು ಈರುಳ್ಳಿ ಹಾಕೊಂಡ್ಬಿಟ್ಟು ತಿನ್ಕೊಂಡು ನೀವು
ಸುಮ್ಮನೆ ಕುಂತಿದ್ರಲ್ಲ ನೀವು. ಯಾ ನನಗೆ ಬಲು ಬೇಜಾರಾಗಿ ಹೋಗ್ಬಿಡುತ್ತೆ. ಊಟ ಮಾಡ್ರಿ ನೀವು ಸುಮ್ಕೆ. ಸುಮ್ಕಿರಿ ಶಂಕರಣ್ಣರೇ, ಹಿಂಸೆ ಮಾಡ್ಬೇಡ್ರಿ, ದಯವಿಟ್ಟು ಬೇಜಾರು ಮಾಡ್ಕೋಬೇಡ್ರಿ. ನನಗೆ ಬೆಳಿಗ್ಗೆಯಿಂದನೂ ಸ್ವಲ್ಪ ತಿಂಡಿ ತಿನ್ಬಿಟ್ಟೆ ನೋಡಿ, ಸ್ವಲ್ಪ ಜಾಸ್ತಿ ತಿಂಡಿ ತಿನ್ಬಿಟ್ಟೆ. ತಿರ್ಗಾ ಮಧ್ಯಾಹ್ನ ನಮ್ಮ ಹುಡುಗಿ ಒಂದು ಸ್ವಲ್ಪ ಟೀ ಇಟ್ಕೊಂಬಂದು ಕೊಟ್ಲು. ತಿರ್ಗಾ ಅದೇನೇನೋ ತಿನ್ನೋದಕ್ಕೆ ಅವಾಗ ಸ್ನ್ಯಾಕ್ಸ್ ಬೇರೆ ಮಾಡಿಕೊಟ್ಬಿಟ್ರು. ಹಂಗಾಗಿ ಊಟ ಸೇರ್ತಿಲ್ಲ ನನಗೆ ಜಾಸ್ತಿ. ಈಗ ಏನಿದ್ರು ಈಗ ಊಟ ಮಾಡ್ಕೊಂಡ್ಬಿಟ್ರೆ ಬೀಗ್ರೆ ಶಂಕರಣ್ಣರೇ, ಅದೇನಾಗ್ಬಿಡುತ್ತಂದ್ರೆ ಸಾಯಂಕಾಲ ನಾನು ಊಟ ಮಾಡಲ್ಲ. ಹಂಗಾಗಿ ಈಗ ಲೈಟಾಗಿ ಏನಾದರೂ ಫುಡ್ ತಗೊಂಡ್ಬಿಡ್ತೀನಿ ಅಷ್ಟೇ. ಒಂದ್ ಸ್ವಲ್ಪ ಬಿಸಿನೀರೆಲ್ಲ ಕುಡಿದು ಆರೋಗ್ಯ ಎಲ್ಲ ನೋಡ್ಕೊಂಡು ಚೆನ್ನಾಗಿ ಜೀರ್ಣ ಆದ್ಮೇಲೆ ಸಾಯಂಕಾಲ ಒಂದೇ ಸಲ ನಮ್ಮ ಬೀಗ್ರ ಮನೇಲಿ ಊಟ ಮಾಡಬೇಕು. ಮಟನ್ ಸಾಂಬಾರಿಂದ. ಶಂಕರಣ್ಣರೇ, ಈಗ ಏನಾಗ್ಬಿಡುತ್ತಂದ್ರೆ, ಈಗ ದಯವಿಟ್ಟು ಬೇಜಾರು ಮಾಡ್ಕೊಬೇಡ್ರಿ. ಈಗ ಏನಾಗುತ್ತಂದ್ರೆ, ಈಗ ನಾನು ಇಲ್ಲಿ ಊಟ ಮಾಡ್ಕೊಂಡ್ಬಿಟ್ರೆ ಅಲ್ಲಿ ನಮ್ಮ ಬೀಗ್ರ ಮನೇಲಿ ಊಟ ಮಾಡೋಕ್ಕಾಗಲ್ಲ. ಅಲ್ಲಿ ರಂಗಜ್ಜ ಅವರು ಬೇಜಾರು ಮಾಡ್ಕೊಂಡ್ಬಿಡ್ತಾರೆ. ನಮ್ಮ ಬೀಗ್ರು ಊಟ ಮಾಡ್ಲಿಲ್ವಲ್ಲ ನಮ್ಮ ಮನೇಲಿ ಅಂತ ಬೇಜಾರು ಮಾಡ್ಕೊಳ್ತಾರೆ. ಶಂಕರಣ್ಣರೇ, ದಯವಿಟ್ಟು ಬೇಜಾರು ಮಾಡ್ಕೋಬೇಡಿ, ಊಟ ಮಾಡಲ್ಲ. ಹಂಗಾಗಿ ನೀವು ಬೇಜಾರು ಮಾಡ್ಕೊಳ್ತೀರ ಅಂತಾನೆ ನಾನಿವಾಗ ಕಬಾಬು ಎಲ್ಲ ತಿಂತಿದ್ದೀನಿ ನೋಡಿ. ಅವಾಗ್ಲಿ ನಾನು ಕಬಾಬು ಅಂತೆ ಒಂದು ಸ್ವಲ್ಪ ಕಾಳು ಹಾಕ್ಕೊಟ್ಟಿದ್ರೆ ಕಾಳು ತಿಂದೆ. ಅವೆಲ್ಲ ಊಟ ಮಾಡಿದ್ದೀನಿ, ಹೊಟ್ಟೆ ತುಂಬಿತು ನಂದು, ಆರಾಮಾಗಿದ್ದೀನಿ ಅಲ್ಲೂರಾ. ನೀವು ಕರೆದಿದ್ದಕ್ಕೆ ನಾನು ಊಟ ಮಾಡ್ತಿದ್ದೀನಿ ತಾನೆ. ದಯವಿಟ್ಟು ಬೇಜಾರು ಮಾಡ್ಕೋಬೇಡಿ. ಬೇಕಾದ್ರೆ ನಾಳೆ ಬರ್ತೀನಿ ಬಿಡಿ, ನಾಳೆ ಬಂದ್ಬಿಟ್ಟು ಇನ್ನೊಂದ್ಸಲಿ ನಾನು ಊಟ ಮಾಡ್ಕೊಂಡು ಹೋಗ್ತೀನಿ. ಎಲ್ಲ ಸುಮ್ಕಿರಿ ಬೀಗ್ರೆ ನೀವು. ಇದೇನ್ರಿ ಬೀಗ್ರೆ, ಅವ್ರ ಮನೇಲಿ ಮಾತ್ರ ಊಟ ಮಾಡ್ಬೇಕಂತ ನೀವು ಮಟನ್ ಸಾಂಬಾರಿಂದ ನಮ್ಮಲ್ಲಿ ಊಟ ಮಾಡಂಗಿಲ್ವಾ ಹಂಗಾರೆ? ಯಾಕೆ ನಮ್ಮಲ್ಲಿ ಊಟ ಮಾಡಿದ್ರೆ ಏನಾಗುತ್ತೆ? ಅಲ್ಲ, ನಾವು ನಮ್ಮ ಬೀಗ್ರಂತ ನಮ್ಮ ರಂಗಣ್ಣ ಮನೆ ಬೀಗ್ರು ಬೇರೆಯವರಲ್ಲ, ನಮ್ಮನೆ ಬೀಗ್ರು ಬೇರೆಯವರಲ್ಲ ಅಂತ ನಾವು ಒಂದು ಪ್ರೀತಿಯಿಂದ ಒಂದು ವಿಶ್ವಾಸದಿಂದ ಊಟ ಮಾಡಕ್ಕೆ ಕರ್ಕೊಂಬಂದ್ರೆ ಬೀಗ್ರೆ ಹಿಂಗ್ ಹೇಳ್ತಿರಲ್ಲ ನೀವು. ಊಟ ಮಾಡ್ರಿ ಸುಮ್ಕೆ. ಅಲ್ಲ ಶಂಕರಣ್ಣರೇ, ಈಗ ಕಬಾಬ್ ತಿಂತಿದ್ದೀನಲ್ಲ ನಾನು, ಹೊಟ್ಟೆ ತುಂಬಿತು ನನಗೆ. ಇದು ಕಬಾಬ್ ತಿನ್ಬಿಟ್ಟೆ ನಾನು. ಬೇಡ ಕಬಾಬ್ ಬೇಡ, ಒಂದ್ ಸ್ವಲ್ಪ ಕಾಳೆ ಹಾಕೊಡ್ರಿ ಅಂತ ಹೇಳ್ದೆ ನಾನು. ಆದ್ರೂ ನೀವು ಕಬಾಬೆ ಹಾಕೊಟ್ಬಿಟ್ರಿ ನೋಡ್ರಿ. ನನಗೆ ಸಿಕ್ಕಾಬಟ್ಟೆ ಹೊಟ್ಟೆ ಬೇರೆ ತುಂಬಿಡ್ತು. ಆಮೇಲೆ ಚಿಕನ್ದು ಚಿಲ್ಲಿ ಏನೋ ಮಾಡಿದೀರ ಅಂತ ಚಿಕನ್ ಚಿಲ್ಲಿ ಬೇರೆ ಕೊಟ್ರು. ಮೊದಲು ಚಿಕನ್ ಚಿಲ್ಲಿ ಬೇರೆ ಲೈಟ್ ಆಗಿ ತಿನ್ಬಿಟ್ಟೆ, ತಿರ್ಗಾ ಕಬಾಬ್ ಬೇರೆ ತಿನ್ಬಿಟ್ಟೆ. ಸಿಕ್ಕಾಬಟ್ಟೆ ಹೊಟ್ಟೆ ತುಂಬಿಡ್ತು ಕಣ್ರಿ ನನಗೆ. ಶಂಕರಣ್ಣರೇ, ದಯವಿಟ್ಟು ಬೇಜಾರು ಮಾಡ್ಕೋಬೇಡಿ, ಸಾಕು, ನನಗೆ ಹೊಟ್ಟೆ ತುಂಬಿತು. ಅಲ್ಲ, ನಮ್ಮ ಬೀಗ್ರ ಮನೆಗೆ ಹೋದ್ರು ಇವಾಗಂತೂ ನಾನು ನಿಜವಾಗ್ಲೂ ಊಟ ಮಾಡಲ್ಲ. ಹೋಗಿ ಅಲ್ಲಿ ಸುಧಾರಿಸ್ಕೊಂಡು ಒಂದ್ಗಳಿಗೆ ಕೂತ್ಕೊಂಡು ಆ ಕಡೆ ಈ ಕಡೆ ನಾನು ಒಂದ್ ಸ್ವಲ್ಪ ಬೀಗ್ರ ಜೊತೆ ಸೇರ್ಕೊಂಡು ತೋಟದ ಕಡೆ ಎಲ್ಲಾರ ಹೋಗೋದು, ಕೆಲಸ ಮಾಡೋದು, ಓಡಾಡ್ಕೊಂಡು ಊಟ ಗೀಟ ಎಲ್ಲ ಇಟ್ಟು ಎಲ್ಲಾರ್ಗು ಸಾಯಂಕಾಲ ಏನಿದ್ರು 8 ಗಂಟೆ ಮೇಲೆ ಇನ್ನು ಊಟ ಮಾಡೋದು. ಅಲ್ಲಿವರೆಗೂ ನಾನು ಊಟ ಮಾಡಲ್ಲ ಶಂಕರಣ್ಣರೇ. ಏನಪ್ಪ ಅತ್ಲಾಗಿ ನಾವು ಊಟ ಮಾಡ್ತೀರಂತ ಕರ್ಕೊಂಬಂದ್ರೆ ನೀವು 2 ಪೀಸು ಕಬಾಬು, 1-2 ಪೀಸು ಚಿಕನ್ ಅದೆಂತದ ಚಿಲ್ಲಿ ಅಂತ ತಿನ್ಬಿಟ್ಟು ನೀವು ಸುಮ್ನೆ ಕೂತ್ಕೊಂಡ್ಬಿಟ್ರಲ್ಲ ನೀವು. ಊಟ ಮಾಡ್ಲಿ ಅಂತ ನಾವು ಕರ್ಕೊಂಬಂದ್ರೆ ನಮ್ಗೆ ಎಷ್ಟು ಬೇಜಾರಾಗಲ್ಲ ಹೇಳ್ರಿ. ಬಿಡ್ರಿ ಅತ್ಲಾಗ, ಹೋಗ್ಲಿ ಅತ್ಲಾಗಿ, ಇನ್ನೇನ್ ಮಾಡಕ್ಕಾಗುತ್ತೆ ಅತ್ಲಾಗಿ. ಒಂದು ಈಟೆ ಇಟ್ಟು ಇನ್ನೇನು ಈಗ ಊಟ ಮಾಡ್ಲಿಲ್ಲ ಅಂದ್ರೆ ಏನ್ ಪರವಾಗಿಲ್ಲ, ಮುದ್ದೆನೂ ತಿನ್ಬೇಡ್ರಿ, ಬೇಕಾದ್ರೆ ಅನ್ನನೂ ಏನು ತಿನ್ಬೇಡ್ರಿ. ಸ್ವಲ್ಪ ಒಂದು ತಟ್ಟೆಲಿ ಒಂದು ಪ್ಲೇಟಲ್ಲಿ ಸ್ವಲ್ಪ 4 ಪೀಸು ಮಟನ್ ಪೀಸ್ ಹಾಕೊಂಬರ್ತೀವಿ. ಕುರಿ ಮಟನ್ದು ಒಳ್ಳೆ ಪಟ್ಲಿ ಮರಿದು ಕುರಿ ಮಟನ್ದು ಸಖತ್ತಾಗೈತೆ. ಸಾಂಬಾರ್ ಮಾತ್ರ ಸಖತ್ ಟೇಸ್ಟಿ ಆಗೈತೆ, ರುಚಿಯಾಗೈತೆ. ಒಂದು ಸ್ವಲ್ಪ ಹಾಕೊಂಬಂದು ಕೊಡ್ತಾರೆ ನಮ್ಮ ಹುಡುಗ. ಊಟ ಮಾಡ್ರಿ ಪಾಪ, ಹುಡುಗ 4 ಪೀಸು ಮಟನ್ ಪೀಸ್ ಹಾಕೊಂಬ. ಎಲ್ಲ ಬೇಡ ಕಣ್, ಬಾರಪ್ಪ. ಶಂಕರಣ್ಣರೇ, ನಾನು ಹೇಳದ್ ಅರ್ಥ ಮಾಡ್ಕೊಳ್ರಿ ಶಂಕರಣ್ಣರೇ. ನಿಮ್ ಮಾತ್ರ ಇಷ್ಟೊಂದೆಲ್ಲ ಹೇಳಿಸ್ಕೊಂಡ್ಬಿಟ್ಟು ನಾನು ಊಟ ಮಾಡ್ದಂಗೆ ಹಂಗ್ ಹೋಗವನೇನ್ರಿ ಶಂಕರಣ್ಣರೇ. ನಾನು ಬರ್ತೀನಿ ಅಂತ ಹೇಳ್ತಿಲ್ವಾ? ಈಗ ನಾನು ನಿಮ್ಮನೆ ಅಂತ ಏನಿಲ್ಲ, ಬೇರೆ ಕಡೆ ಎಲ್ಲೋದ್ರು ಯಾರ ಮಂತ ಹೋದ್ರು ಈಗ ಯಾವ್ದೇ ಕಾರಣಕ್ಕೂ ಊಟ ಮಾಡಲ್ಲ. ನನ್ಗೆ ಮಧ್ಯಾಹ್ನ ಹೊತ್ತು ಅಷ್ಟೇನು ಊಟ ಮಾಡಲ್ಲ ನಾನು ಶಂಕರಣ್ಣರೇ. ಬೇಜಾರು ಮಾಡ್ಕೋಬೇಡಿ. ನಾನು ಯಾಕಂದ್ರೆ ಇನ್ನೂ ಒಂದು ಅರ್ಧ ಗಂಟೆ ಇಲ್ಲೇ ಕೂತ್ಕೊಂಡು ಆರಾಮಾಗಿ ನಿಮ್ತ ಮಾತಾಡ್ಕೊಂಡೆ ಹೋಗ್ತೀನಿ. ಅದ್ರ ಬಗ್ಗೆ ಏನು ಯೋಚನೆ ಇಲ್ಲ, ಅದ್ರ ಬಗ್ಗೆ ನೀವು ಬೇಜಾರು ಮಾಡ್ಕೋಬೇಡ್ರಿ. ಏನಂದ್ರೆ ಈಗ ಹಾಕಿಸ್ಕೊಂಡಿರೋ ಈ ಕಬಾಬ್ ಐತಲ್ಲ, ಇದನ್ನೇ ತಿಂದು ಮುಗಿಸಿದ್ರೆ ಸಾಕಾಗ್ಬಿಟ್ಟೈತೆ ನನಗೆ. ನಾನು ಜಾಸ್ತಿ ತಿನ್ನಲ್ಲ ಶಂಕರಣ್ಣರೇ. ಲೈಟಾಗಿ ಜಾಸ್ತಿ ಲಿಮಿಟಲ್ಲೇ ತಿನ್ನೋದು, ನಾನು ಜಾಸ್ತಿ ತಿನ್ನಲ್ಲ. ಹಂಗಾಗಿ ದಯವಿಟ್ಟು ಬೇಜಾರು ಮಾಡ್ಕೋಬೇಡಿ, ಸುಮ್ಮನಿರಿ ನೀವು. ಬಿಡತ್ಲಾಗ ಹೋಗ್ಲಿ ಅತ್ಲಾಗಿ. ನೀವು ಯಾವತ್ತು ಹಿಂಗೆಲ್ಲ ಹಿಂಸೆ ಮಾಡಿಸ್ಕೊಂಡವ್ರಲ್ಲ ಪಾಪ, ನನಗೂ ಗೊತ್ತಾಯ್ತು. ನಾಳೆ ಬರ್ರಿ, ನಾಳೆ ಬೆಳಿಗ್ಗೆ ಏನಾದ್ರು ಬಂದ್ಬಿಟ್ಟು ಊಟ ಮಾಡ್ಕೊಂಡು ಹೋಗ್ರಿ ನಾಳೆ, ಸರಿನಾ? ಸರಿ ಕಣ್ರಿ ಶಂಕರಣ್ಣರೇ, ಆಯ್ತು, ಊಟ ಮಾಡ್ಕೊಂಡು ಹೋಗ್ತೀನಿ ಬಿಡಿ. ಪಾಪ ನೀವು ಇಷ್ಟೊಂದೆಲ್ಲ ಹೇಳ್ಬಿಟ್ಟು ಈಗ ಅಲ್ಲ ಶಂಕರಣ್ಣರೇ, ಏನು ಮಟನ್ ಪೀಸ್ ಮಾತ್ರ ತಿಂದಿಲ್ಲ, ಅದು ಬಿಟ್ರೆ ಇನ್ನೆಲ್ಲ ತಿಂತಿದ್ದೀನಪ್ಪ ನಾನು ಆರಾಮಾಗಿ. ಎಲ್ಲ ಊಟ ಮಾಡ್ಕೊಂಡು ಆರಾಮಾಗಿ ಕುಂತಿದ್ದೀನಿ. ನಿಮ್ಮ ಹತ್ರನೇ ಮೊದಲು ನಮ್ಮ ಬೀಗ್ರ ಮನೇಲಿ ಊಟ ಮಾಡೋಕ್ಕಿಂತ ಮುಂಚೆನೇ ಇಲ್ಲೇ ಬಂದು ಊಟ ಮಾಡ್ತಿದ್ದೀನಿ. ಆದ್ರೂ ನೀವು ಬೇಜಾರು ಮಾಡ್ಕೊಳ್ತಿದ್ರಲ್ಲ ನೀವು. ಈಗ ಶಂಕರಣ್ಣರೇ, ಇನ್ನೊಂದು ಹೇಳೋದು ಮರ್ತ್ಬಿಟ್ಟೆ ನಾನು. ನೀವು ಕರೀಲಿಲ್ಲ ಅಂದರೂ ನಾನು ಹೇಳ್ತಿದ್ದೆ, ಅದು ಬಿಡ್ರಿ. ಈಗ ಏನು ಅಂದರೆ, ಮುಂದಿನ ವಾರ ನಮ್ಮೂರಲ್ಲಿ, ಮುಂದಿನ ವಾರ ಅಲ್ಲ, ಮುಂದಿನ ಅದು ಒಂದು 15 ದಿವಸ ನಮ್ಮೂರಲ್ಲಿ ಶಂಕರಣ್ಣರೇ ಜಾತ್ರೆ ಇದೆ.
ಸಖತ್ ಗ್ರ್ಯಾಂಡಾಗಿ ಮಾಡ್ತಿದ್ದೀವಿ. ಹಂಗಾಗಿ ಅಲ್ಲೂ ಮಟನ್ನೇ ಸಖತ್ ಗ್ರ್ಯಾಂಡಾಗಿ ಮಾಡ್ತಿದ್ದೀವಿ. ನೀವು ಭಾನುವಾರ ದಿವಸನೇ ಮಂಗಳವಾರನೇ ಬಂದ್ಬಿಡಿ. 1-2 ದಿವಸ ಉಳ್ಕೊಂಡು ಅಲ್ಲೆಲ್ಲಾದ್ರೂ ಇದ್ದು 1-2-3 ದಿವಸ ಉಳ್ಕೊಂಡು ಬೀಗರು ನಾವೆಲ್ಲಾದ್ರೂ ಎಲ್ಲಾರ ಟ್ರಿಪ್ ಹೋಗಿ ಬರೋಣ. ಅಲ್ಲೇ ಸುತ್ತಮುತ್ತ ಬೇಕಾದಷ್ಟು ಪ್ಲೇಸ್ಗಳಿದಾವೆ ಎಲ್ಲ ನೋಡೋದಕ್ಕೆ. ಅಲ್ಲೆಲ್ಲ ಹೋಗಿ ಪ್ಲೇಸ್ಗಳೆಲ್ಲ ನೋಡ್ಕೊಂಡು ಜಾತ್ರೆ ಎಲ್ಲ ಮುಗಿಸ್ಕೊಂಡು ಚೆನ್ನಾಗಿ ಬರೋಣ, ಎಂಜಾಯ್ ಎಲ್ಲ ಮಾಡ್ಕೊಂಡು ಬರೋಣ. ಸರಿನಾ? ಮತ್ತೆ ಮಿಸ್ ಮಾಡಂಗಿಲ್ಲ ಶಂಕರಣ್ಣರೇ. ಏನಕ್ಕಂದ್ರೆ ನಾನು ನಿಮ್ಗೆ ಕರ್ಕೊಂಡು ಹೋಗ್ಬೇಕಂತಾನೇನೆ ಹೇಳಿರೋದು. ನಮ್ಮ ಬೀಗ್ರಿಗೂ ಹೇಳೋಗ್ತೀನಿ. ಬೀಗ್ರುಗಳೆಲ್ಲ ಬರ್ತಾರಲ್ಲ, ಬೀಗ್ರ ಜೊತೆ ನೀವು ಬಂದ್ಬಿಡ್ರಿ ಶಂಕರಣ್ಣರೇ. ಮತ್ತೆ ಮಿಸ್ ಮಾಡಂಗಿಲ್ಲ. ಸರಿನಾ? ನೀವು ಬೇಜಾರು ಮಾಡ್ಕೊಳ್ತೀರ ಅಂತಾನೆ ನಾನು, ನೀವು ಎಲ್ಲಿ ಜಾತ್ರೆ ಕರೆದ್ರೆ ಬರಲ್ಲ ಅಂತಾನೆ ನೀವು ಕರೆದ ತಕ್ಷಣ ನಾನು ಬಂದಿರೋದು. ಬರ್ಲೇಬೇಕು ನೀವು. ಹೌದಾ? ಯಾವತ್ತು? ಈಗ ಬರ ಮಂಗಳವಾರದಿಂದ 15 ವಾರಕ್ಕ? ಸರಿ 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 ಬೀಗ್ರೆ, ಆಯ್ತು ಬರ್ತೀವಿ ಕಣಿ. ಹೇಳಿ ನಮ್ಮ ರಂಗಜ್ಜ ಅವರೆಲ್ಲ ಬಂದ್ರೆ ಅವ್ರ ಜೊತೆ ಬರ್ತೀನಿ. ಏನಂತೀರಾ? ಅದು ನಮ್ಮ ಮಗಳು ಊರಲ್ಲೂ ಏನು ಅವತ್ತೇನೆ ಆಯ್ತೋ ಏನು ಈ ವಾರ ಮುಂದ್ಲ ವಾರ ಆಯ್ತೋ ಏನೋ ಇನ್ನು 15 ದಿವಸಕ್ಕೆ ನಿಮ್ಮೂರು ಜಾತ್ರೆ ದಿವಸನೇ ಆಯ್ತೋ ಒಂದು ಗೊತ್ತಾಗ್ತಿಲ್ಲ. ಈಗ ಒಂದು ಕೆಲಸ ಮಾಡ್ರಿ ಬೀಗ್ರೆ, ಈಗ ನನ್ನ ಮಗಳು ಊರದ್ದು ಜಾತ್ರೆನೂ ನಿಮ್ಮೂರ ಜಾತ್ರೆನೂ ಒಂದೇ ದಿವಸ ಇದ್ರೆ ಮಾತ್ರ ಬರೋದಕ್ಕಾಗಲ್ಲ. ದಯವಿಟ್ಟು ಬೇಜಾರು ಮಾಡ್ಕೊಬೇಡ್ರಿ. ಬೇಕಾದ್ರೆ ಇನ್ನೊಂದು ದಿವಸ ಬರ್ತೀನಿ. ಅಕಸ್ಮಾತ್ ಏನಾದರೂ ನಮ್ಮ ಮಗಳು ಊರಿನ ಜಾತ್ರೆ ಮುಂದಿನ ವಾರ ಇದ್ದು ನಿಮ್ಮದು ಅದ್ರ 15 ದಿವಸಕ್ಕೆ ಇದೆ ಅಂದರೆ ನಾನು ಗ್ಯಾರಂಟಿ ನಮ್ಮ ರಂಗಜ್ಜಾರ ಜೊತೆ ಬಂದೇ ಬರ್ತೀನಿ. ಜಾತ್ರೆ ಅಂತೂ ಮಿಸ್ ಮಾಡ್ಕೊಳಲ್ಲ. ಸರಿನಾ? ಹಂಗೆ ಹೇಳಂಗೆ ಇಲ್ಲ ಶಂಕರಣ್ಣರೇ. ನೀವು ಬರಲೇಬೇಕು. ನೀವು ಯಾವುದೇ ಕಾರಣಕ್ಕೂ ನೀವು ಬರಲ್ಲ ಅಂತ ಹೇಳಂಗೆ ಇಲ್ಲ, ಮಿಸ್ ಮಾಡಂಗೆ ಇಲ್ಲ ನೀವು. ಮಗಳೂರು ಜಾತ್ರೆಗೆ ಬೇಕಾದ್ರೆ ನಾನು ಮಾರನೇ ದಿವಸ ಬೆಳಿಗ್ಗೆನೇ ಎದ್ದಡ್ಕೆಲ್ಲ ಕಳ್ಸ್ಕೊಡ್ತೀನಿ ನಿಮ್ಗೆ. ಬುಧವಾರ ಬೆಳಿಗ್ಗೆನೆ, ಮಂಗಳವಾರ ಬಂದ್ಬಿಡಿ ದಯವಿಟ್ಟು. ಮಿಸ್ ಮಾಡಂಗಿಲ್ಲ ನೋಡ್ರಿ. ನಾನು ಮಾತ್ರ ಈಗ ಬರ್ಲಿಲ್ವಾ ನಿಮ್ಗೆ? ನೀವು ಕರೆದ ತಕ್ಷಣ ಹಂಗೆ ನೀವು ಬಂದು ಊಟ ಮಾಡ್ಕೊಂಡು ಬೇಕಾದ್ರೆ ಹೋಗ್ಬಿಡಿರಂತೆ. ಬೆಳಿಗ್ಗೆ ಎದ್ದಡ್ಕೆಲ್ಲ ಕಳಿಸ್ಬಿಡ್ತೀನಿ ಬುಧವಾರ ಬೆಳಿಗ್ಗೆ. ಮಂಗಳವಾರ ಮಾತ್ರ ಬೆಳಿಗ್ಗೆನೇ ಬೇಗನೆ ಬಂದ್ಬಿಡಿ ದಯವಿಟ್ಟು. ನೋಡಲೆ ನಮ್ ಬೀಗ್ರಿಗೆ ಹೇಳಿದೀನಿ ನಾನು, ಜಾಸ್ತಿ ಇಲ್ಲಿ ಏನು ಊಟ ಮಾಡ್ಬೇಡ್ರಿ ಬೀಗ್ರೆ. ಸುಮ್ನೆ ಹೋಗ್ತೀರಾ ಒಂದ್ಗಳಿಗೆ ಕೂತ್ಕೊಂಡು ಏನಾರ ಮಾತಾಡ್ಸ್ಕೊಂಡು ಒಂಚೂರು ಜ್ಯೂಸು ನೀರೇನಾರ ಕುಡ್ಕೊಂಡು ಬರ್ರಿ ಸಾಕು ಅಂತ ಹೇಳಿದ್ದೆ. ಬೀಗ್ರು ಒಲೆ ಕಬಾಬು ಎಲ್ಲ ತಿನ್ಕೊಂಡ್ ಕುಂತಾರಲ್ಲ. ಇಲ್ಲಿ ಊಟ ಮಾಡ್ಕೊಂಡ್ರೆ ಅಲ್ಲಿ ಊಟ ಮಾಡಲ್ಲ ಅವರು, ಗ್ಯಾರಂಟಿ. ಏನ್ ಮಾಡೋದು ಇವ್ರು ಬೀಗ್ರಿಗೆ? ನೀವು ಶಂಕರಜ್ಜಂಗೆ ಹೇಳಿದೀನಿ ನಾನು, ಬೇಡ ಕಳ್ಳ ಬರ್ತಾರ ಕಳ್ಳ, ಊಟ ಮಾಡ್ಕೊಂಡು ಬರ್ತಾರ ಕಳ್ಳ, ಕಳ್ಸ್ಕೊಡ್ತೀನಿ ಕಳ್ಳ ಅಂತ ಹೇಳಿದ್ರು ಹಿಂಸೆ ಮಾಡ್ಕೊಂಡು ಕರ್ಕೊಂಡ್ ಬಂದ್ಬಿಟ್ಟು ಆತ್ಲಗಿ. ನಮ್ಮ ಅಜ್ಜಿ ಕೈಲಿ ಎಷ್ಟು ಬಯಸ್ಕೊಳೋದು ಏನೋ ಆತ್ಲಗಿ. ಬೇಗ ಊಟ ಮಾಡಿಲ್ಲ, ಅಡಿಗೆ ಮಾಡ್ಲಿಲ್ಲ ನೀವು ಬೀಗ್ರು ಅಲ್ಲಿ ಇಲ್ಲಿ ಊಟಕ್ಕೆ ಹೋದ್ರು ಅಂತ ಎಲ್ಲಿ ಏನಂತಾರೋ ಏನೋ ಆತ್ಲಗಿ. ಬೀಗ್ರೆ ಎಲ್ಲ ಬರ್ರಿ, ಊಟ ಎಲ್ಲ ರೆಡಿ ಆಗೋಯ್ತು. ಇನ್ನು ಏನ್ ಮಾಡ್ತಿದ್ರ ಅಲ್ಲಿ ಇಲ್ಲೇ ಕೂತ್ಕೊಂಡು? ಎಷ್ಟೊತ್ತಂತ ಕಾಯದ್ ನಾನು. ಬರ್ರಿ ಬೇಗ. ನೋಡ್ದೆ ಅಂದ್ರೆ ಶಂಕರಣ್ಣರೇ, ಅಲ್ಲೇ ನಮ್ ಬೀಗ್ರು ಬಂದೇ ಬಿಟ್ರು. ಈಗ ಹುಡ್ಕೊಂಡ್ ಬಂದ್ರು. ಈಗ ಹೋಗ್ಬಿಟ್ಟು ಅಲ್ಲಿ ಊಟ ಮಾಡಿಲ್ಲ ಅಂದ್ರೆ ಇವ್ರು ಸುಮ್ನಿರ್ತಾರ ನಮ್ ಬೀಗ್ರು. ಬೇಜಾರ್ ಮಾಡ್ಕೊಳಲ್ವಾ? ಏನ್ ಮಾಡೋಣ ಹೇಳ್ರಿ. ನೋಡ್ರಿ ಅಲ್ಲೇ ಬಂದೇ ಬಿಟ್ರು ಹುಡ್ಕೊಂಡು. ಬರ್ರಿ ಎಲ್ಲ ಅಡಿಗೆ ಎಲ್ಲ ರೆಡಿ ಆಗೈತಂತ ಬರ್ತಿದಾರೆ. ಶಂಕರಣ್ಣರೇ, ಇನ್ ಬರೋಣ. ಇನ್ನೇನು ನಾನು ಇನ್ನೇನು ಕಬಾಬ್ ಎಲ್ಲ ತಿಂದೆ, ಜಾಸ್ತಿ ತಿನ್ನಕ್ಕಾಗಲ್ಲ ಶಂಕರಣ್ಣರೇ. ದಯವಿಟ್ಟು ಬೇಜಾರ್ ಮಾಡ್ಕೊಬೇಡ್ರಿ, ಸಾಕು ನಂಗೆ ಇಷ್ಟೇ. ನಾನು ಬರೋಣ ಹಂಗಾರೆ. ಜಾತ್ರೆಗೆ ಬರೋದು ಮಿಸ್ ಮಾಡ್ಬೇಡ್ರಿ ಶಂಕರಣ್ಣರೇ. ಎಲ್ಲ ಸುಮ್ಕಿರಿ ಬೀಗ್ರೆ ಅತ್ಲಾಗಿ. ಊಟ ಮಾಡ್ಲಿಲ್ಲ, ಏನು ಮಾಡ್ಲಿಲ್ಲ ನೀವು ನೋಡಿರಿ. ಇವಾಗ ನೋಡ್ರಿ, ನಮ್ಮ ರಂಗಜ್ಜಾರು ಬಂದ್ ಕರೆದ ತಕ್ಷಣ ಹೆಂಗ್ ಹೋಗ್ತಿದಾರಂತ. ತಡೀರಿ ಒಂದ್ರಿಟ್ಟು, ಇನ್ನು ಸ್ವಲ್ಪ ಕೂತ್ಕೊಂಡು ಊಟ ಮಾಡ್ಕೊಂಡು ಹೋಗಿರಂತೆ. ಏನ ಅಂತ ಅರ್ಜೆಂಟ್ ಏನಿಲ್ಲ. ಸುಮ್ಕಿರಿ, ನಮ್ಮ ರಂಗಜ್ಜನು ಬಂದಾನೆ, ಇಲ್ಲೇ ಕೂತ್ಕೊಂಡು ರಂಗಜ್ಜಗೂ ಕೂರ್ಸ್ಕೊಳ್ತೀನಿ ನಿಮ್ ಜೊತೆ. ಊಟ ಮಾಡ್ಕೊಂಡು ಹೋಗಿರಂತೆ. ಎಲ್ಲ ರಂಗಜ್ಜ, ಜಾತ್ರೆ ಜೋರು. ಲೇ ರಂಗಜ್ಜ, ಜಾತ್ರೆ ಫುಲ್ ಜೋರಾಗಿ ಮಾಡ್ತಿದ್ಯಾ ಕಣ್. ಹೇಳಪ್ಪ, ಇಲ್ಲ ಜಾತ್ರೆ ಬಂತು ಅಂತ ನೆಂಟ್ರೆಲ್ಲ ಬಂದಾರಂತ ನನಗೆ ಮಾತಾಡ್ತಾನೆ ಇಲ್ವಲ್ಲ ನೀನು? ಲೇ ಶಂಕರಜ್ಜ, ಸುಮ್ಕಿರ್ಲ ಲೇ. ನಾನ್ ಮಾತಾಡ್ತಿಲ್ವ, ನೀನ್ ಮಾತಾಡ್ತಿಲ್ವ? ಮಂತಾವ್ ಬಂದ್ರು ಬೀಗ್ರ ಕರೆದ್ರು ನೀನು ಊಟಕ್ಕೆ ನನಗ್ ಕರೀಲಿಲ್ವಲ್ಲ ಒಂದ್ ಮಾತು. ನನಗ್ ಮರ್ತೆ ಬಿಟ್ಟನು ನೀನು. ನಾನೆಲ್ಲ ಕಣ ಮರ್ತಿರೋದು, ನೀನ್ ಕಳ್ಳ ಶಂಕರಜ್ಜ ಮರ್ತಿರೋದು. ನೋಡ ಇವನ್ನ, ನೀನ್ ಕರೆದು ಬಿಟ್ಟಿದ್ರೆ ಬಂದ್ಬಿಡ್ತಿದ್ದ ನೀನು ಊಟಕ್ಕೆ. ಅಲ್ಲ ಕಳ್ಳಿ, ಬೀಗ್ರ ಜೊತೆ ನೀನು ಬಾರ್ಲ ರಂಗಜ್ಜ ಅಂತ ಕರ್ದೀನಿ 2-3 ಸಲ ಸಾರಿ ಹೇಳಿದೀನಿ. ಬಾರ್ಲ ರಂಗಜ್ಜ ಒಂಚೂರು ಈಟೆ ಊಟ ಮಾಡ್ಕೊಂಡು ಹೋಗ್ಬಿಡು ಅಂತೆ ಬಾರ್ಲಾ ಅಂತ ಕರೆದ್ರು ನೀನು ಇಲ್ಲಿ ಬಂದ್ಬಿಟ್ಟು ಕರೀಲಿಲ್ವಲ್ಲ ಶಂಕರಜ್ಜ ಅಂತ ಹೇಳ್ತಿದೀಯಲ್ಲ. ಲೆಕ್ಕ ಹಾಕು. ಆಯ್ತು ಬಾ. ಲೇ, ಎಲ್ಲ ಅಡ್ಗೆ ಎಲ್ಲ ರೆಡಿ ಆಗೈತ್ ಕಳ್ಳ. ಬೀಗ್ರಿಗೆ ಒಂದ್ರಿಟ್ಟು ಮಟನ್ ಸಾಂಬಾರಿಂದ ಊಟ ಮಾಡ್ರಿ ಬೀಗ್ರೆ. ಅನ್ನ ಮುದ್ದೆ ಏನು ತಿನ್ನಿಲ್ಲ ಅಂದ್ರು ನೀವು ಪರವಾಗಿಲ್ಲ, 1-2 ಪೀಸಾರು ತಿಂದ್ರಿ ಅಂತ ಹೇಳಿರೋನು ಹಠ ಮಾಡ್ಕೊಂಡ್ ಕುಂತಾರೆ. ತಿನ್ನಲ್ಲ ಕಣ್ರಿ, ತಿನ್ನಲ್ಲ, ಸುಮ್ಕಿರ್ರಿ, ತಿನ್ನಕ್ಕಾಗಲ್ಲ ಅಂತ. ಅದಕ್ಕೆ ರಂಗಜ್ಜ, ಹೆಂಗಿದ್ರು ನೀನು ಬಂದಿಯಾ, ಬಾ ಕುತ್ಕ ಬಾ, ಊಟ ಮಾಡ್ಕೊಂಡು ಹೋಗುವಂತೆ. ಒಂದು ಈಟೆ ಇಟ್ಟು. ಬೀಗರು ಊಟ ಮಾಡ್ತಿಲ್ಲ, ನೀನು ಊಟ ಮಾಡಿದ್ರೆ ನಿನ್ ಜೊತೆ ಬೀಗರು ಊಟ ಮಾಡ್ತಾರೆ ನೋಡು. ಬಾರೋ, ಹೆಂಗ ಬರೋದ್ ಬಂದಿದ್ಯಾ ಹೆಂಗ ಸದ್ಯ?
ಏ ಶಂಕರಜ್ಜ, ಏನಂತ ಹೇಳ್ತಿದ್ಯಾ ನೀನ್? ಸುಮ್ಕಿರ್ಲಿ. ಮನೇಲೆಲ್ಲ ನೆಂಟರುಗಳೆಲ್ಲ ಬಂದ್ ಕುಂತಾರೆ, ಮನೇಲೆಲ್ಲ ನೆಂಟರುಗಳಿದ ಇದಾರೆ, ಇನ್ನು ಉಂಬಕ್ಕಿಟ್ಟಿಲ್ಲ ಏನಿಲ್ಲ, ಅಲ್ಲಿ ಭಟ್ರೆಲ್ಲ ರೆಡಿ ಮಾಡ್ತಿದ್ರೆ. ಇನ್ನೇನು ನೆಂಟರುಗಳಿಗೆಲ್ಲ ಊಟ ಕೂರಿಸ್ಬೇಕು, ಟೇಬಲ್ ಎಲ್ಲ ಹಾಕಿ ರೆಡಿ ಮಾಡಿದ್ದಾರೆ, ಹುಡುಗರೆಲ್ಲ ಕಾಯ್ಕೊಂಡು ನಿಂತಾರಲ್ಲಿ. ನಾ ಬೀಗರು ಬೇರೆ ಇಲ್ಲಿ ಬಂದಿದ್ರಲ್ಲ, ಅವ್ರಿಗೂ ಹೊತ್ಲಾಗಿ ಉಂಬಕ್ಕಿಡೋಣ, ಒಂದೇ ಸಲ ಊಟ ಕೂರಿಸ್ಬಿಡೋಣ ಅಂತ ಕರ್ಕೊಂಬರೋಣ ಅಂತ ಬಂದೆ. ಈಟೊತ್ತಾದ್ರೂ ಬರ್ಲಿಲ್ವಲ್ಲ ಬೀಗರು, ಅದಕ್ಕೆ ನಾನೇ ಅತ್ಲಾಗಿ ಹುಡ್ಕೊಂಡ್ ಬಂದೆ ಕಳಲಿ. ಸುಮ್ಕಿರು. ನಾವ್ ಬೇಕಾದ್ರೆ ಊಟ ಮಾಡಿದ್ರೆ ಆಗುತ್ತೆ. ನಾಳೆ ಬರ್ತೀನಿ ಕಣಿ, ಹೇಳು. ನಾಳೆ ಬಂದು ಊಟ ಮಾಡ್ಕೊಂಡು ಹೋಗ್ತೀನಿ. ಇಲ್ಲ ಬಾರ್ಲ ಶಂಕರಾಜ, ಅಲ್ಲೇ ಮಂತಾವಳೆ ಊಟ ಮಾಡೋಣ, ನಾನು ನೀನು ಬೀಗರು 3 ಜನ ಕೂತ್ಕೊಂಡು. ಬಾರು, ಇಲ್ಲಿ ತಿಂದ್ರೆ ಏನು, ಊಟ ಮಾಡಿದ್ರೆ ಏನು, ಅಲ್ಲಿ ಊಟ ಮಾಡಿದ್ರೆ ಏನು. ಬಾರ ಶಂಕರಾಜ, ಒಂದ್ ಈಟೈಟ್ ಊಟ ಮಾಡ್ಕೊಂಡು ಹೋಗುವ. ಮಟನ್ ಸಾಂಬಾರು ಬಹಳ ಚೆನ್ನಾಗೈತೆ ನೋಡು. ನೀವ್ ಊಟ ಮಾಡ್ತಿಲ್ಲ ಅಂತ ಬೀಗರು ಊಟ ಮಾಡ್ತಿಲ್ಲ ಏನಿಲ್ಲ. ಬಾರ್ ಶಂಕರಾಜು, ಒಂದ್ ಈಟೈಟ್ ಊಟ ಮಾಡ್ಕೊಂಡು ಹೋಗು. ಯಾಕೆ ನಿಮ್ಮಂತವ ಅಪ್ಪಯ್ಯ ಬಂದಾಗ ಊಟ ಮಾಡ್ಕೊಂಡು ಹೋಗಲ್ವಾ? ಹಂಗಾರೆ ಊಟ ಮಾಡಲ್ವಾ? ನೀವ್ ಮಾತ್ರ ಊಟ ಮಾಡಂಗಿಲ್ಲ, ಅಪ್ಪಯ್ಯ ಮಾತ್ರ ಬಂದು ಊಟ ಮಾಡ್ಬೇಕಾ? ಬರೋದ್ ಬಂದಿದ್ದೀರ, ಬರ್ರಿ ಒಂದ್ ಈಟೈಟ್ ಊಟ ಮಾಡ್ಕೊಂಡು ಹೋಗಿರಂತೆ. ಮುದ್ದೆಗಿದ್ದೆ ಏನು ತಿನ್ಬೇಡ್ರಿ. ಒಂಚೂರು ಕಬಾಬು, ಚಿಕನ್ ಚಿಲ್ಲಿ ಐತೆ, ಅದ್ರ ಜೊತೆ ಕಾಳು ಐತೆ, ಇದು ಮಟನ್ ಪೀಸ್ ಐತೆ, ಕುರಿ ಮಟನ್ದು ಸಾಂಬಾರ್ ಮಾತ್ರ ಬಹಳ ರುಚಿಯಾಗೈತೆ. ಟೇಸ್ಟ್ ಎಲ್ಲ ನೋಡ್ಬಾ ಹೆಂಗಾಗೈತಂತ. ಒಂದ್ ಈಟೈಟ್ ಊಟ ಮಾಡ್ಕೊಂಡು ಹೋಗು. ಬೇಡ ಕಣ್, ಸುಮ್ಕಿರ್ ಪಾಪ. ಪಾಪ, ಈಗ ಏನಾಗ್ಬಿಡುತ್ತಂದ್ರೆ ನಾನೇನು ಊಟ ಮಾಡಲ್ಲ ಅಂತ ಏನು ಹೇಳ್ತಿಲ್ಲ. ಇಲ್ಲಿ ಅಲ್ಲಿ ನಮ್ಮನೆ ನಿಮ್ಮನೆ ಅಂತ ಏನು ಬೇರೆ ಬೇರೆ ನಿಲ್ಲ ಕಣ್ಮಗ. ಎಲ್ಲ ಊಟ ಮಾಡಿದ್ರೆ ಏನು ಅಂದ್ರೆ ಏನಾಗುತ್ತಂದ್ರೆ ಈಗ ಪಾಪ ಇಲ್ಲೆಲ್ಲ ಅಡಿಗೆ ಎಲ್ಲ ಆಗಿ ಊಟ ಎಲ್ಲ ರೆಡಿ ಆಗೈತೆ ಪಾಪ. ಆದ್ರೆ ಅಲ್ಲಿ ರೆಡಿ ಆಗಿಲ್ ಕಣ್ಮಗ, ಅರ್ಥ ಮಾಡ್ಕೊಳ್ಳೋ. ಅಲ್ಲಿ ಇನ್ನೂ ಇವಾಗೆಲ್ಲ ಅಡಿಗೆ ರೆಡಿ ಆಗೈತೆ. ಇನ್ನೇನು ಎಲ್ಲಾರ್ಗು ಅಲ್ಲಿ ಊಟ ಕೂರಿಸ್ಬೇಕು ನಾನು ಪಾಪ. ಎಲ್ಲ ಕಾಯ್ಕೊಂಡಿದ್ದಾರೆ ನೆಂಟ್ರು. ಬೀಗರು ಊಟ ಮಾಡಿರಲ್ವಲ್ಲ, ಅದಕ್ಕೆ ಅವ್ರಿಗೂ ಜೊತೆ ಕರ್ಕೊಂಡು ಹೋಗೋಣ ಅಂತ ಬಂದೆ ಕಣ್ಮಗ. ಇನ್ನು ಊಟ ಮಾಡ್ದಂಗೆ ಎಲ್ಲಾ ನೆಂಟ್ರುಗಳಿಗೂ ಬಿಟ್ಬಿಟ್ಟು ನಾನು ಇಲ್ಲಿ ಊಟ ಮಾಡ್ಕೊಂಡು ಕೂತ್ಕೊಳಕ್ ಆಗುತ್ತೆ ಮಗ? ನೀನೇ ಹೇಳು. ಬರ್ತೀನಿ ಕಣಿ ಹೇಳಪ್ಪ. ಅಯ್ಯೋ, ನಮ್ದು ಯಾವಾಗ್ಲೂ ವಿಶ್ವಾಸ ಇದ್ದಿದ್ದೆ ಕಣಿ ಹೇಳಪ್ಪ. ವಾರಕ್ಕೆ 1-2 ದಿವಸ ಚಿಕನ್ ಮಟನ್ ಅಂತ ಮಾಡ್ಕೊಂಡು ತಿಂತಾನೆ ಇರ್ತೀವಿ ನಾವು, ಶಂಕರಾಜ ಅವ್ರೆಲ್ಲಾರು, ಗೌಡ್ರವ್ರೆಲ್ಲಾರು. ನಮ್ದೆಲ್ಲ ಊಟ ಮಾಡೋದು ಇದ್ದಿದ್ದೇನೆ. ನೆಂಟ್ರುಗಳಿಗೆಲ್ಲ ಸುಧಾರಿಸ್ರಪ್ಪ, ಇವಾಗ ನಿಮ್ಗೂ ಪುರ್ಸತ್ತಿಲ್ಲ. ನಾನು ಒಂದ್ ಸ್ವಲ್ಪ ಅಲ್ಲಿ ಎಲ್ಲ ರೆಡಿ ಮಾಡ್ಕೊಳ್ತೀವಿ. ಮನೆ ಹತ್ರ ಹೋಗ್ಬಿಟ್ಟು ನಾವು ನೆಂಟ್ರುಗಳಿಗೆಲ್ಲ ಸುಧಾರಿಸ್ಬೇಕು ಪಾಪ. ಇವಾಗ ದಯವಿಟ್ಟು ಬೇಜಾರು ಮಾಡ್ಕೋಬೇಡ. ಇನ್ನೊಂದ್ ದಿವಸ ಬರ್ತೀನಿ ಕಣ್, ಸುಮ್ಕಿರು ನಾನು. ಇಲ್ಲ ಬಿಡ್ಲಾ ಪಾಪಲೇ, ಹಿಂಸೆ ಮಾಡ್ಬೇಡ್ಕಣ್ ಬಿಡು. ಅಯ್ಯೋ, ಅವರೆಲ್ಲ ನಮ್ಮಂತವ್ರ ಮನೆ ಹತ್ರ ಎಲ್ಲ ಊಟ ಮಾಡಲ್ಲ ಕಣ್, ಬಾರೋ. ಅವಾಗ್ಲಿ ನಾನು ಅಷ್ಟು ಹಿಂಸೆ ಮಾಡ್ತಿದ್ದೀನಿ. ಬಾರ್ಲಾ ಒಂದ್ 2 ಪೀಸು ತಿನ್ಬಾರ್ಲಾ, ಕಬಾಬು ಅಂತ ಹೇಳಿದ್ರು ಮುಟ್ತಿಲ್ಲ, ಅವನು ಬಾಯಿಗೆ ಆಗ್ತಿಲ್ಲ ಅಂದ್ಮೇಲೆ ನಾನು ಇನ್ನೊಂದ್ ದಿವಸ ಅವ್ನು ಕರೆದ್ರು ಅವ್ರ ಮನೆಗೆ ಊಟಕ್ಕೆ ಹೋಗಲ್ ಕಣ್, ಬಾರ್ಲಾ ಪಾಪ. ಬಿಡು, ಅವ್ನು ಊಟ ಮಾಡಲ್ ಕಣ್ ಬಿಡು. ಎಲ್ಲ ಇದೇ ಆಗ್ಲ ಶಂಕರಜ್ಜ, ಒಳ್ಳೆ ಚಿಕ್ಕ ಮಕ್ಳ ಮಾಡಂಗ್ ಮಾಡ್ತೀಯಲ್ಲ. ಸುಮ್ಕಿರಪ್ಪ, ಅತ್ಲಾಗಿ ಹೇಳದ್ ಅರ್ಥ ಮಾಡ್ಕೊಳ್ಳ ಶಂಕರಜ್ಜ. ಎಲ್ಲ ಮನೇಲಿ ಇನ್ನು ಅಡಿಗೆ ಊಟ ಎಲ್ಲ ಆಗಿಲ್ಲ ಕಣೋ. ಇನ್ನು ನೆಂಟ್ರುಗಳೆಲ್ಲ ಕಾಯ್ಕೊಂಡ್ ಕುಂತಾರೆ. ಅವ್ರಿಗೆಲ್ಲ ಊಟಕ್ಕೆ ಹಿಡ್ದಲೆ ನಾನು ಹೆಂಗ್ಲಾ ಊಟ ಮಾಡೋಣ? ಒತ್ತು ಬೇರೆ ಆಗೈತೆ. ಅಷ್ಟೊತ್ತಿಗೆ ಕಾಯ್ಕೊಂಡ್ ನಿಂತಿರ್ತಾರೆ. ಇವಾಗ ಬೀಗ್ರ ಕರ್ಕೊಂಡು ಹೋಗ್ಲಿಲ್ಲ ಅಂದ್ರೆ ನಮ್ಮ ಅಜ್ಜಿ ಸುಮ್ಕಿರುತ್ತಾ? ಆ ಹುಡ್ಗಿ ಸರೋದಮ್ಮ ಅಪ್ಪ ಊಟ ಮಾಡಿಲ್ಲ, ಮಾವಯ್ಯ ಅಪ್ಪ ನೀವು ಒಂದೇ ಸಲ ಊಟ ಮಾಡಿರಂತೆ, ಹೋಗ್ರಿ ಮಾವಯ್ಯ ಅಪ್ಪಂಗ್ ಒಂದ್ರೇಟು ಕರ್ಕೊಂಬರ್ರಿ ಅಂತ ಆ ಹುಡುಗಿ ಕಳ್ಸುದ್ಲು. ಆ ಹುಡ್ಗ ಕುಮಾರಣ್ಣನು ಮಾವಯ್ಯನ್ ಕರ್ಕೊಂಬರ್ರಿ ಅಂತ ಅವ್ರು ಕಳ್ಸಿರು. ಈಗ ಎಲ್ಲಾರ್ಗು ಬಿಟ್ಬಿಟ್ಟು ಅದ್ ಹೆಂಗ್ ಊಟ ಮಾಡಕ್ಕಾಗುತ್ತಪ್ಪ? ಎಲ್ಲಾರು ನಮ್ಮ ಇವ್ರಿಗೇನೆ ಬೀಗರ್ಗೇನೆ ಕಾಯ್ಕೊಂಡ್ ನಿಂತಾರೆ. ಅರ್ಥ ಮಾಡ್ಕೊಳ್ಳ ಶಂಕರಜ್ಜ. ಬಾರ್ಲ ನೀನೆ ಮಂತ ಹೋಗಣ, ನೀನು ಒಂದ್ ಈಟು ಊಟ ಮಾಡ್ಕೊಂಡ್ ಬರುವಂತ. ಇನ್ನೇನು ಎಲ್ಲ ಊಟ ಗೀಟ ಎಲ್ಲ ರೆಡಿ ಆಗೈತೆ, ಎಲ್ಲ ರೆಡಿ ಆಗೈತಪ್ಪ, ಆರಾಮಾಗಿ ಬರ್ಬೋದು. ಬಾರ್ಲಾ. ಇಲ್ಲ ಇಲ್ಕಂಡ್ ಹೋಗೋ ರಂಗಜ್ಜು. ಇನ್ನು ನೆಂಟ್ರುಗಳು ಬೇರೆ ಬರೋರು ಇದಾರೆ ಮನೇಲಿ. ಅವ್ರಿಗೆಲ್ಲ ಉಂಬಕ್ಕೆಲ್ಲ ಇಡ್ಬೇಕು, ರೆಡಿ ಮಾಡ್ಬೇಕು. ಒಂದ್ ಸ್ವಲ್ಪ ಕೆಲ್ಸಗಳಿದಾವೆ ಮನೆ ಹತ್ರನು. ಈಗ ಬರಕ್ ಆಗಲ್ಲ, ನೆಂಟ್ರುಗಳಿಗೆ ಸುಧಾರಿಸೋಗು. ನನ್ಗೇನೇನ್ ಬೇಜಾರಿನಿಲ್ಲ ಕಡೆ, ಹೋಗು. ತಮಾಷೆಗೆ ಹೇಳಿದ್ದು ಆಟೆಯ ಪಾಪ. ನೀನ್ಗೂ ಇಲ್ಲಿ ಮನೇಲೆಲ್ಲ ಕೆಲ್ಸಗಳಿದಾವೆ, ಮೊದ್ಲು ನೆಂಟ್ರುಗಳಿಗೆ ಸುಧಾರಿಸೋಗು. ನಾವು ಮಾಮೂಲಿ ಯಾವಾಗ್ಲೂ ಮಾತಾಡೋದು, ಊಟ ಮಾಡೋದು ಯಾವಾಗ್ಲೂ ಇದ್ದಿದ್ದೇನೆ. ನೀನೇನ್ ಬೇಜಾರು ಮಾಡ್ಕೋಬೇಡ, ನಾನು ಏನ್ ಬೇಜಾರೇನ್ ಮಾಡಲ್ಲ, ಮಾಡ್ಕೊಳಲ್ಲ. ಹೋಗಿ ಊಟ ಮಾಡಿ ಹೋಗು, ಮನೆಗೆ ಹೋಗ್ಬಿಟ್ಟು ಬೀಗರಿಗೆಲ್ಲ ಕರ್ಕೊಂಡು ಹೋಗಿ. ನೋಡಿ ಇವ್ನ. ಬಾರ್ಲ ಒಂದ್ ಈಟು ಊಟ ಮಾಡ್ಕೊಂಡ್ ಬರುವಂತೆ ಅಂತ ಇವಾಗ ಹೇಳ್ದಾಗ ಮಾತ್ರ ನಿಧಾನ ಕೇಳ್ತಿದ್ದಾನೆ. ನೀನು ನಾನೇನ್ ಬೇಜಾರೇನ್ ಮಾಡ್ಕೊಳಲ್ಲ, ಹೋಗು. ನೆಂಟ್ರುಗಳಿಗೆ ಹೋಗಿ ಸುಧಾರಿಸ್ ಹೋಗು, ಊಟಕ್ಕಿಡು, ಉಂಬಕ್ಕಿಡು ಅಂತ ಇವಾಗ ಬೇರೆ ಹೇಳ್ತಿದ್ದಾನೆ. ಬಾರ, ಏನು ಆಗಲ್ಲ, ಒಂದ್ ಈಟೈಟ್ ಊಟ ಮಾಡ್ಕೊಂಡ್ ಬರುವಂತೆ. ಶಂಕರಾಜ ನನ್ ಜೊತೆ ಕೂತ್ಕ ಬಾ, ನಾನು ನೀನು ಬೀಗರು ಒಂದೇ ಸಲ ಕೂತ್ಕೊಂಡು ಊಟ ಮಾಡೋಣಂತೆ. ಎಲ್ಲ ಇಲ್ಕಣವು. ನಾನು ಈಗ ಹುಡುಗರು ಎಲ್ಲಾರ್ಗು ಬಿಟ್ಬಿಟ್ಟು ನಮ್ಮ ಹುಡುಗರು ಇಬ್ರು ನನ್ಗೋಸ್ಕರ ಕಾಯ್ಕೊಂಡಿದ್ದಾರೆ ಬೆಳಿಗ್ಗೆಯಿಂದ ರಂಗಜ್ಜ. ಅವರು ಊಟ ಮಾಡಿಲ್ಲ. ಈಗ ಮಕ್ಕ ಸೊಸೆ ಮಕ್ಕಳು ಮೊಮ್ಮಕ್ಕಳು ಎಲ್ಲಾರ್ಗು ಕೂರಿಸ್ಕೊಂಡು ಒಟ್ಟಿಗೆ ಊಟ ಮಾಡ್ಬೇಕು ನಾವು. ಈಗ ಅವರಿಗೆ ಬಿಟ್ಟು ಊಟ ಮಾಡಕ್ ಆಗಲ್ಲ ಕಳ್ಳೆ ರಂಗಜ್ಜವು. ಹಂಗಾಗಿ ಎಲ್ಲ ಊಟವೆಲ್ಲ ಇಲ್ಲೇ ಮಾಡ್ಬೇಕು. ನಾಳೆ ಬರ್ತೀನಿ ಕಣಿಯಾಳು ಪುರ್ಸತ್ ಮಾಡ್ಕೊಂಡು ನಾನು. ನೋಡೋಣ, ಸರಿನಾ?
ಹೋಗು ಅದೇನ್ ಕೆಲಸ ಐತೆ ಹೋಗಪ್ಪ ನೋಡ್ ಹೋಗಪ್ಪ. ಬೀಗ್ರೆ ನಾಳೆ ಬೆಳಿಗ್ಗೆ ಬರ್ರಿ ಬೀಗ್ರೆ, ಇನ್ನೊಂದ್ಸಲಿ ಊಟ ಮಾಡ್ಕೊಂಡು ಹೋಗಿರಂತೆ. ಇಲ್ಲಿ ಸರಿಯಾಗಿ ಊಟ ಮಾಡ್ಲಿಲ್ಲ ಏನಿಲ್ಲ. ಏನ್ರಿ ಬೀಗ್ರೆ, ಏನ್ ಅವು ಜಾತ್ರೆ ಕರಿತಿದ್ರ ನಮ್ರ ಶಂಕರಣ್ಣಂಗೆ? ಅಯ್ಯ ಸುಮ್ಮಕ್ ಬರ್ರಿ ಅತ್ಲಾಗಿ, ಅವನ್ನೆಲ್ಲ ಬಂದ. ವರ್ಷನೂ ನಾನು ಕರಿತೀನಿ. ಬಾರ್ಲ ಶಂಕರಜ್ಜ, ಬೀಗ್ರೆ ಹೇಳೋಗಿದ್ದಾರೆ ಬಾರೋ ಜಾತ್ರೆಗೆ ಹೋಗಿ ಬರೋನು. ಬಾರೋ ಹೋಗ್ ಬರೋಣ ಅಂತ ಹೇಳಿದ್ರು ಎಷ್ಟ್ ಹಿಂಸೆ ಮಾಡಿ ಕರೆದ್ರು ಬರಲ್ಲ ಕಣ್. ಬರ್ರಿ ಬೀಗ್ರೆ, ಅವ್ನ್ ಬರೀ ಹೇಳ್ತಿರೋದೆಲ್ಲ ಸುಳ್ಳು, ಅವ್ನ ಮಾತೇನ್ ನೆಮ್ತೀರ? ಬರೀ ಇಲ್ಲೇ ತಿಪ್ಟೂರಿಗೆ ಹೋಗ್ ಬರೋ ಬಾರ್ಲ ಶಂಕರಜ್ಜ ಅಂತ ಕರೆದ್ರೇನೆ ಬರಲ್ಲ ಅವನು. ಕೆಲ್ಸಗಳಿದಾವ್ ಕಣ ರಂಗಜ್ಜ, ಅಲ್ಲೋಗ್ಬೇಕು ಇಲ್ಲೋಗ್ಬೇಕು ಅಂತ ಹೇಳ್ತಿರ್ತಾನೆ. ಅಂತದ್ರಲ್ಲಿ ತೋಟದಾಗ ಹೋಗ್ಬೇಕು ಅಂತ ಬೇರೆ ಹೇಳ್ತಿರ್ತಾನೆ. ಅಂತದ್ರಲ್ಲಿ ಅಲ್ಲಿ ಬಂದ್ಬಿಡ್ತಾನ ಬೀಗ್ರೆ. 2-3 ವರ್ಷದಿಂದಾನೆ ಕರಿತಿದೀನಿ ಅವ್ನು ಶಂಕರಜ್ಜಂಗೆ. ಬೀಗ್ರೆ ಹೇಳೋಗಿದಾರ ಬಾರೋ ಬಾರೋ ಅಂದ್ರು ಎಷ್ಟ್ ಹಿಂಸೆ ಮಾಡಿದ್ರು ಅವ್ನು ಬರಲ್ಲ. ಸುಮ್ಕಿರ್ರಿ, ಸುಮ್ಮಕ್ ಯಾಕೆ ಕರಿತೀರ ಅತ್ಲಾಗಿ? ಇರ್ಕಳ್ಳ ರಂಗಜ್ಜ, ಈ ವರ್ಷ ಬೀಗ್ರು ಬಂದಾರೆ, ನಮ್ಮಂತ ಬಂದ್ಬಿಟ್ಟು ಊಟ ಮಾಡ್ಕೊಂಡು ಹೋಗಿದ್ದಾರೆ. ಪಾಪ ಅಷ್ಟೊಂದು ಗೌರವ ಕೊಟ್ಟು ಬೆಲೆ ಕೊಟ್ಟು ಬಂದಿದ್ದಾರೆ ನಾನು ಕರೆದ ತಕ್ಷಣ. ಹಂಗಾಗಿ ನಾನ್ ಗ್ಯಾರಂಟಿ ಬಂದೇ ಬರ್ತೀನಿ ಕಣ ಬೀಗ್ರ ಮನೆಗೆ. ನಮ್ಮ ಮಗಳೂರಿಂದು ಹಬ್ಬ ಇದ್ರು ಜಾತ್ರೆ ಇದ್ರು ಬೇಕಾದ್ರೆ ಮಾರನೇ ದಿವಸ ಎದ್ದೋದ್ರೆ ಆಗುತ್ತೆ. ಮಂಗಳವಾರ ಮಾತ್ರ ಬೀಗ್ರ ಮನೆಗೆ ಹೋಗೋಣ, ಅಲ್ಲಿ ಹೋಗ್ಬಿಟ್ಟು ಜಾತ್ರೆ ಎಲ್ಲ ಮುಗಿಸ್ಕೊಂಡೆ ಬರೋಣ ಕಣ.